ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ 2023ನೇ ತಾರೀಕು, 9ನೇ ತಿಂಗಳಲ್ಲಿ ಏನು ರೀಸೆಂಟಾಗಿ ಸಿವಿಲ್ ಪೊಲೀಸ್ ಎಕ್ಸಾಮ್ ನಡೆದಿದೆ. ಅದ್ರ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಓಕೆ, ಇದಕ್ಕೆ ಸರಿಯಾದ ಉತ್ತರವನ್ನು ನಾವಿಲ್ಲಿ ನೋಡೋಣ. ಆಮೇಲೆ ಇದು ಅಫಿಷಿಯಲ್ ಕೀ ಆನ್ಸರ್ ಆಗಿದೆ ಗಾಯ್ಸ್. ಇದರಲ್ಲಿ ಯಾವುದೇ ಥರದ ಡೌಟ್ ಇಟ್ಕೋಬೇಡಿ. ಅಫಿಷಿಯಲ್ ಆಗಿ ಏನು ವೆಬ್ಸೈಟಲ್ಲಿ ಬರುತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್, ಅದರಿಂದನೇ ನಾವು ಇಲ್ಲಿ ಹೇಳ್ತಿರೋದು. ಓಕೆ, ಅಫಿಷಿಯಲ್ ಇದೆ, ಇದರಲ್ಲಿ ಡೌಟ್ಸ್ ಏನೂ ಇಲ್ಲ. ಓಕೆ, ಫಸ್ಟ್ ಪ್ರಶ್ನೆ ಬರೋಣ. ಕಂಪ್ಯೂಟರ್ ಬಳಕೆದಾರರ ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರ್ ಅನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆಯ ಡೇಟಾ ಮತ್ತು ಇತರ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು, ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಅಂದರೆ ಡೇಟಾ ಇರುತ್ತಲ್ಲ, ಅದನ್ನು ಕದಿಯುವಂಥ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ? ಇದಕ್ಕೆ ಸರಿಯಾದ ಉತ್ತರ ಸ್ಪೈವೇರ್ ಅಂತ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ನೆಕ್ಸ್ಟ್ ನೋಡಿ, ಮಿನಿಮಾರ್ಟ್ ಎಂಬ ರೋಗ ಯಾವ ಲೋಹದಿಂದ ಬರುತ್ತದೆ? ಮಿನಿಮಾರ್ಟ್ ಎಂಬ ರೋಗ ಆಪ್ಷನ್ಸ್ ನೋಡಿ, ಸೀಸ ಇದೆ, ನಿಕ್ಕಲ್, ಪಾದರಸ, ಫ್ಲೋರಿನ್. ಇದು ಬರೋದು ಪಾದರಸದಿಂದ, ಅದರಿಂದ ಪಾದರಸ ಇದಕ್ಕೆ ಸರಿಯಾದ ಉತ್ತರ. ದೆನ್ ಮೂರನೇ ಪ್ರಶ್ನೆ ನೋಡಿ, ಸರಕು ಮತ್ತು ಸೇವಾ ತೆರಿಗೆಯು ಡ್ಯಾಶ್ ಅಂತ ಕೇಳಿದ್ದಾರೆ. ನೇರ ತೆರಿಗೆ, ಪರೋಕ್ಷ ತೆರಿಗೆ, ಆದಾಯ ತೆರಿಗೆಯ ಭಾಗ, ಇವುಗಳಲ್ಲಿ ಯಾವುದು ಅಲ್ಲ. ಇದು ಒಂದು ಪರೋಕ್ಷ ತೆರಿಗೆ, ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ಇದನ್ನ ಇರೇಸ್ ಮಾಡ್ತೀನಿ, ವೇಟ್ ಮಾಡಿ ಸ್ವಲ್ಪ. ಓಕೆ, ಇವಾಗ ನೋಡಿ ನೆಕ್ಸ್ಟ್ ಕ್ವಶನು. ನಾಲ್ಕನೇ ಪ್ರಶ್ನೆ, RBI ಮಾನಿಟರಿ ಪಾಲಿಸಿಯ ಸಂಬಂಧದಲ್ಲಿ CRR ಎಂಬ ಪದವು ಡ್ಯಾಶ್ ಅನ್ನು ಸೂಚಿಸುತ್ತದೆ. CRR ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಓಕೆ, ಕ್ಯಾಶ್ ರಿಸರ್ವ್ ರೇಷೋ, ಕರೆನ್ಸಿ ರಿಸರ್ವ್ ರೇಷೋ, ಕ್ಯಾಶ್ ರಿಸರ್ವ್ ರೇಟ್ ಆ್ಯಂಡ್ ಕರೆನ್ಸಿ ರಿಸರ್ವ್ ರೇಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಕ್ಯಾಶ್ ರಿಸರ್ವ್ ರೇಷೋ. ನೆಕ್ಸ್ಟ್ ನೋಡಿ, ಹಣಕಾಸು ವಲಯದಲ್ಲಿ NPA ಮತ್ತು ಸ್ಟ್ರೆಸ್ಡ್ ಅಸೆಟ್ಸ್ ಡ್ಯಾಶ್ ಅನ್ನು ಸೂಚಿಸುತ್ತದೆ. ವಿಮಾ ಕಂಪನಿಗಳು, ಚಿಟ್ ಫಂಡ್ಗಳು, ಬ್ಯಾಂಕ್ಗಳು, ಮ್ಯೂಚುವಲ್ ಫಂಡ್ಗಳು. ಇದು ಸೂಚಿಸೋದು ಬ್ಯಾಂಕ್ಗಳನ್ನು, ಯಾಕಂದರೆ ಇದು ಸ್ಟ್ರೆಸ್ ಫಂಡ್ಗೆ ಉದಾಹರಣೆಯಾಗಿದೆ. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಸ್ವಲ್ಪ ನಾವು ಸ್ಕ್ರೋಲ್ ಆಗೋಣ ಇವಾಗ. ಓಕೆ, ಆರನೇ ಪ್ರಶ್ನೆ ಏನಿದೆ, ಖಾದ್ಯ ಶ್ರೇಣಿ ಅಥವಾ ಫುಡ್ ಚೈನ್ ಅಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಅಂದರೆ ಫಸ್ಟ್ ಇರುತ್ತಲ್ಲ, ಅದು ಹುಲ್ಲನ್ನು ತಿನ್ನುತ್ತೆ. ಖಾದ್ಯ ಚೈನ್ ಹೇಗಿರುತ್ತೆ? ಫಸ್ಟ್ ಒಂದು ಚಿಟ್ಟೆ ಇರುತ್ತೆ, ಅದು ಹುಲ್ಲು ತಿನ್ನುತ್ತೆ. ಚಿಟ್ಟೆಗೆ ಕಪ್ಪೆ ತಿನ್ನುತ್ತೆ, ಕಪ್ಪಿಗೆ ಹಾವು ತಿನ್ನುತ್ತೆ, ಹಾವನ್ನು ಹದ್ದು ತಿನ್ನುತ್ತೆ, ಹದ್ದನ್ನು ತಿನ್ನೋದು ಲಾಸ್ಟಲ್ಲಿ ಮನುಷ್ಯ. ಓಕೆ, ಈ ಥರ ಫುಡ್ ಚೈನ್ ಇರುತ್ತೆ. ಅದರಲ್ಲಿ ಪ್ರಾಥಮಿಕ ಅಂದರೆ ಹುಲ್ಲನ್ನು ತಿನ್ನುವಂಥ ಒಂದು ಚಿಟ್ಟೆ ಇರುತ್ತಲ್ಲ, ಅದನ್ನು ಏನೆಂದು ಕರೆಯುತ್ತೇವೆ? ಪ್ರಾಥಮಿಕ ಗ್ರಾಹಕರು, ಉತ್ಪಾದಿಸುವವರು, ಆಟೋಟ್ರಾಫ್ಗಳು, ಇವುಗಳು ಫುಡ್ ಚೈನ್ಗಳ ಭಾಗವೇ ಅಲ್ಲ. ಇದರಲ್ಲಿ ಉತ್ಪಾದಿಸುವವರು ಅಂತಂದರೆ ತಮ್ಮ ಆಹಾರವನ್ನು ತಯಾರಿಸುವಂಥವ್ರು. ಆಮೇಲೆ ಆಟೋಟ್ರಾಫ್ಸ್ ಕೂಡ ಸೇಮ್. ಇದು ಹುಲ್ಲಾಗುತ್ತೆ. ಆಮೇಲೆ ಇದರಲ್ಲಿ ಸರಿಯಾದ ಉತ್ತರ ನಾವು ನೋಡಿದ್ರೆ ಪ್ರಾಥಮಿಕ ಗ್ರಾಹಕರು, ಅಂದರೆ ಹುಲ್ಲನ್ನು ತಿನ್ನುವಂಥ ಒಂದು ಚಿಟ್ಟೆಯನ್ನು ಪ್ರಾಥಮಿಕ ಗ್ರಾಹಕರು ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆಲ್ ರೈಟ್. ಯಾವ ಬ್ಲಡ್ ಗ್ರೂಪ್ ಅನ್ನು ಯೂನಿವರ್ಸಲ್ ಡೋನರ್ ಎನ್ನಲಾಗುತ್ತದೆ? ಬಿ ಪಾಸಿಟಿವ್, ಎ ಪಾಸಿಟಿವ್, AB ನೆಗೆಟಿವ್ ಮತ್ತು O ನೆಗೆಟಿವ್ ಅಂತ ಇದೆ. O ನೆಗೆಟಿವ್ ಇಸ್ ದ ಯೂನಿವರ್ಸಲ್ ಡೋನರ್ ಹಿಯರ್. ಕೆಳಗಿನ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲ, ಅಂದರೆ ನಾನ್ ರಿನ್ಯೂವೇಬಲ್ ಅಂತ? ಉಬ್ಬರವಿಳಿತದ ಶಕ್ತಿ, ಪವನ ಶಕ್ತಿ, ಸೌರಶಕ್ತಿ. ಅಂದರೆ ಒಂದ್ಸತಿ ಯೂಸ್ ಮಾಡಿಬಿಟ್ರೆ ಮತ್ತೆ ನಾವು ತಯಾರಿಸೋಕ್ಕಾಗಲ್ಲ. ಇದರಲ್ಲಿ ಯಾವುದಿದೆ ಅಂದರೆ ಮುಗಿಯುವಂಥ ಒಂದು ಶಕ್ತಿ ಸಂಪನ್ಮೂಲ. ಇದೆಲ್ಲ ಮುಗಿಯಲ್ಲ. ಉಬ್ಬರವಿಳಿತಂದರೆ ಅಲೆಗಳಿಂದ ತಯಾರಾಗುವಂಥ ಶಕ್ತಿ, ಆಮೇಲೆ ಪವನ ಶಕ್ತಿ ಗಾಳಿಯಿಂದ ಆಗುತ್ತೆ, ಸೌರಶಕ್ತಿ ಸೂರ್ಯನಿಂದ ಆಗುತ್ತೆ. ಕಲ್ಲಿದ್ದಲು ಇದಕ್ಕೆ ಸರಿಯಾದ ಉತ್ತರ, ಯಾಕಂದರೆ ಇದನ್ನು ನಾವು ವಾಪಸ್ ತಯಾರಿಸೋಕ್ಕಾಗಲ್ಲ. ಅದರಿಂದ 8ನೇ ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮೂವ್ ಆಗೋಣ. ಆಲ್ ರೈಟ್. ಇಲ್ಲಿ ನೋಡಿ ಏನಿದೆ, ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಫರ್ಮೆಂಟೇಷನ್, ನೈಟ್ರೋಜನ್ ಫಿಕ್ಸೇಷನ್, ಮೌಲ್ಡಿಂಗ್ ಮತ್ತು ಇನ್ಫೆಕ್ಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಫರ್ಮೆಂಟೇಷನ್. ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ಸಸ್ಯಗಳಲ್ಲಿ ನಡೆಯುತ್ತೆ, ಮೌಲ್ಡಿಂಗ್ ಅಂತಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು, ಇನ್ಫೆಕ್ಷನ್ ಅಂತಂದರೆ ವೈರಸ್ ಸಂಬಂಧಪಟ್ಟಿದ್ದು. ಓಕೆ, ನೆಕ್ಸ್ಟ್ ನೋಡಿ, ಸಸ್ಯದ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶವೆಂದರೆ? ಅಭಿವೃದ್ಧಿ, ಬೆಳವಣಿಗೆ, ಯೋಗಕ್ಷೇಮ. ಅಂದರೆ ಇದೆಲ್ಲ ಒಂದೇ ಇದೆ ಗೈಸ್. ಅಭಿವೃದ್ಧಿ ಆಗಬೇಕು, ಬೆಳವಣಿಗೆ ಆಗಬೇಕು ಮತ್ತು ಯೋಗಕ್ಷೇಮ.
ಸೊ ಇದರಲ್ಲಿ ಆಪ್ಷನ್ಸ್ ನೋಡಿ, ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ, ಪೊಟ್ಯಾಷಿಯಂ ಇದೆ ಮತ್ತು ಕ್ಲೋರಿನ್ ಇದೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಕ್ಲೋರಿನ್. ದ್ಯಾಟ್ ಈಸ್ ಕ್ಲೋರಿನ್ ಈಸ್ ರಿಕ್ವೈರ್ಡ್. ಸೊ ಮನುಷ್ಯನ ಹೃದಯವು ಡ್ಯಾಶ್ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಪೋಷಣೆ, ಉಸಿರಾಟ, ಸಾರಿಗೆ, ವಿಸರ್ಜನೆ. ಸೊ ಇದೊಂದು ಸಾರಿಗೆಯ ಭಾಗವಾಗಿದೆ. ಯಾಕಂದರೆ ಎಲ್ಲ ಪಾರ್ಟ್ಸ್ಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಹೃದಯದಿಂದ, ಅದರಿಂದ ಸಾರಿಗೆ ವ್ಯವಸ್ಥೆಯ ಒಂದು ಭಾಗ ಅಂತ ನಾವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ಇಲ್ಲಿ ನೋಡಿ ಏನು ಕೇಳಿದ್ದಾರೆ. ಜಾರ್ಜ್ ಫ್ಲಾಯ್ಡ್ ಸಾವಿಗೆ ಪೊಲೀಸರ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿದ ದೇಶ ಯಾವುದು? ಸೊ ಇದು ನೀವು ಟಿಕ್ಟಾಕ್ ಎಲ್ಲ ನೋಡಿದರೆ ತುಂಬ ಇದರಲ್ಲಿ ವಿಡಿಯೋಸ್ ಬಂದಿತ್ತು. ಸೊ ಇದರಲ್ಲಿ ಏನಿತ್ತು, ಜಾರ್ಜ್ ಫ್ಲಾಯ್ಡ್ ಎಂಬ ಒಬ್ಬ ಕಪ್ಪು ಬಣ್ಣದ ವ್ಯಕ್ತಿಯನ್ನು ಅಮೆರಿಕದಲ್ಲಿ 3 ಪೊಲೀಸರು ಕೂಡಿ ಹತ್ಯೆಗೈತಾರೆ. ಸೊ ನಡು ರೋಡಲ್ಲಿ ಸಾಯಿಸ್ತಾರೆ. ಸೊ ಅದರಿಂದ ಅಮೆರಿಕದಲ್ಲಿ ತುಂಬ ಪ್ರತಿಭಟನೆ ನಡೆಯುತ್ತೆ. ಸೊ ಅದರಲ್ಲಿ ಒಂದು ಫೇಮಸ್ ಸಾಂಗ್ ಕೂಡ ಹಿಟ್ ಆಗಿತ್ತು, ದಿಸ್ ಈಸ್ ಅಮೇರಿಕಾ ಗೋಗಾಟ ಸ್ಲಿಪಿನ ಅಂತ. ಸೊ ಅದು ಟಿಕ್ಟಾಕಲ್ಲೆಲ್ಲ ನೋಡಿರ್ತೀರಿ. ಮತ್ತು ಇದಕ್ಕೆ ಸರಿಯಾದ ಉತ್ತರ, ಜಸ್ಟ್ ಫಾರ್ ಜೋಕಿಂಗ್ ನಾನು ಹೇಳ್ತಿದ್ದೆ ಅಷ್ಟೇ. ಸೊ ಇದಕ್ಕೆ ಸರಿಯಾದ ಉತ್ತರ USA ಇದೆ. ಓಕೆ, ಅಮೆರಿಕದಲ್ಲಿ ವ್ಯಾಪಕ ಪ್ರತಿಭಟನೆಗಳು ನಡೆದಿವೆ. ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಸೊ ನೋಡಿ, ಚಿತ್ರದುರ್ಗ, ಚಾಮರಾಜನಗರ, ದಾವಣಗೆರೆ ಮತ್ತು ತುಮಕೂರು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು ತುಮಕೂರಲ್ಲಿದೆ ಅಂತ. ಓಕೆ, ಸೊ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಇದರಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಎ ರಾತ್ರಿ ಕುರುಡುತನ, ವಿಟಮಿನ್ ಇ ಪೆಲಗ್ರ, ವಿಟಮಿನ್ B1 ಬೇರೆ ಬೇರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ ಡಿ. ಸೊ ವಿಟಮಿನ್ ಡಿ ಇಂದ ಬರೋದು ಪೆಲಗ್ರ ಅಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ ಏನಿದೆ, ಸಾರಿ ಇದನ್ನು ಎರೇಸ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಓಕೆ, ರೈಟ್. ಸೊ ವಾಹನಗಳಲ್ಲಿ ಅಡ್ಡ ನೋಟ ಮತ್ತು ಹಿಂದಿನ ನೋಟಗಳಿಗೆ ಉಪಯೋಗಿಸುವ ಕನ್ನಡಿ ಯಾವುದು? ಆಮೇಲೆ ರೇರ್ ವ್ಯೂ ಮತ್ತು ಸೈಡ್ ವ್ಯೂಗೆ ಯಾವುದು ಕನ್ನಡಿಯನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಇದು ಕಾನ್ವೆಕ್ಸ್ ಕನ್ನಡಿ ಗಾಯ್ಸ್. ಸೊ ನಾವು ಬೈಕಲ್ಲೆಲ್ಲ ಇರುತ್ತಲ್ಲ, ಅದು ಕಾನ್ವೆಕ್ಸ್ ಇರುತ್ತೆ. ಹೊರಗಡೆ ಸ್ವಲ್ಪ ಕರ್ವ್ ಟೈಪ್ ಇರುತ್ತೆ, ಒಳಗಡೆ ಕರ್ವ್ ಟೈಪ್ ಇದ್ರೆ ಕಾನ್ಕೇವ್ ಅಂತ, ಹೊರಗಡೆ ಇದ್ರೆ ಕಾನ್ವೆಕ್ಸ್ ಅಂತ. ಸೊ ನಾವು ಬೈಕಲ್ಲಿ ಯೂಸ್ ಮಾಡೋದು ಕಾನ್ವೆಕ್ಸ್ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ತಿರುವೆ ಅಥವಾ ವಸಾಹತು ವ್ಯವಸ್ಥೆಗಳಿಗಾಗಿ ಸಂಯೋಜಿಸಲ್ಪಟ್ಟ ಸಂಸ್ಥೆ ಯಾವುದು? ಸೊ ಸೆಬಿ ಇದೆ, ಮುದ್ರಾ ಬ್ಯಾಂಕ್ ಇದೆ, NPCI ಇದೆ ಮತ್ತು LIC ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ NPCI, ದಟ್ ಈಸ್ ಹಿಯರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇವಾಗ. ಓಕೆ, ಸೊ 17ನೇ ಪ್ರಶ್ನೆ. ಕೆಳಗಿನ ದೇಶಗಳಲ್ಲಿ ಡ್ಯಾಶ್ ಅನ್ನು ಬಿಟ್ಟು ಮಿಕ್ಕ ಎಲ್ಲವೂ G7 ದೇಶಗಳಾಗಿವೆ. ಸೊ ಇದರಲ್ಲಿ ನೋಡಿ, ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಇಟಲಿ. ಸೊ ಇದರಲ್ಲಿ ಇಂಡಿಯಾ ಇಷ್ಟು ಬಿಟ್ಟರೆ ಎಲ್ಲ ದೇಶಗಳು G7 ಪಾತ್ರವಾಗಿದೆ. ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಕ್ವಶನ್ ಅಲ್ಲಿ ಏನು ಕೇಳ್ತಿದ್ದಾರೆ ನೋಡಿ, ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ ಅಂತ? ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್ ಅಂತ ಆಪ್ಷನ್ಸ್ ಇದೆ. ಸೊ ತವಾಂಗ್ ವ್ಯಾಲಿ ಇರೋದು ಅರುಣಾಚಲ್ ಪ್ರದೇಶದಲ್ಲಿ. ಇವುಗಳಲ್ಲಿ ಯಾವುದು ICMR ಅನ್ನು ಸೂಚಿಸುತ್ತದೆ? ಸೊ ಈ ಕೋವಿಡ್ ಬಂದಾಗಿನಿಂದ ICMR ಅನ್ನೋದು ತುಂಬ ನ್ಯೂಸಲ್ಲಿ ಕೇಳಿದ್ದೀವಿ. ಸೊ ಏನಿದು ICMR? ಇಂಟರ್ನ್ಯಾಷನಲ್ ಕಮಿಟಿ ಆಫ್ ಮೆಡಿಕಲ್ ರಿಸರ್ಚ್, ಇಂಡಿಯನ್ ಕಮಿಟಿ ಫಾರ್ ಮೆಡಿಕಲ್ ಮಟೀರಿಯಲ್ ರಿಸೋರ್ಸಸ್, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮೀಡಿಯಾ ರಿಸರ್ಚ್. ಸೊ ಇದರಲ್ಲಿ ಆಪ್ಷನ್ ಬಿ ಮತ್ತು ಸಿ ಇದರಲ್ಲಿ ಬಂದಿರುತ್ತೆ, ಯಾಕಂದರೆ ಅದು ಇಂಡಿಯನ್ ಇರೋದು. ಓಕೆ, ಸೊ ಇಂಡಿಯನ್ ಕಮಿಟಿ ಫಾರ್ ಮಟೀರಿಯಲ್ ಅಲ್ಲ, ಅದು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ವೈರಸ್ನಿಂದ ಬರುವಂತಹ ಒಂದು ರೋಗ ಅಂತ ಕೇಳಿದ್ದಾರೆ. ಯಾವ ವೈರಸ್ನಿಂದ ಬರುವಂತಹ ರೋಗ ಅಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಸೊ COVID-19, ಟೈಫಾಯ್ಡ್, SARS ಮತ್ತು ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಟೈಫಾಯ್ಡ್ ಗೈಸ್. ಸೊ ಟೈಫಾಯ್ಡು ವೈರಸ್ನಿಂದ ಬರಲ್ಲ. ಓಕೆ, ಸೊ ಇದು ಉಳಿದಿದ್ದೆಲ್ಲ COVID-19 ಅಫ್ಕೋರ್ಸ್ ಇಟ್ಸ್ ಆ್ಯನ್ ವೈರಸ್, ಆ್ಯಂಡ್ SARS ಅನ್ನೋದು ವೈರಸ್, ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಕೂಡ ವೈರಸ್ ಆಗಿದೆ. ಸೊ ಕೆಳಗಿನ ಯಾವ ಸಂಯೋಜನೆ ಸರಿ ಇಲ್ಲ ಅಂತ 21ನೇ ಕ್ವಶನ್. ಸುಂದರ್ ಪಿಚಾಯಿ ಗೂಗಲ್ CEO, ಸತ್ಯ ನಡೆಯಲ ಆ್ಯಪಲ್ ಅಂತ ಕೊಟ್ಟಿದ್ದಾರೆ, ರಾಜೀವ್ ಸೂರಿ ನೋಕಿಯಾ ಅಂತ ಕೊಟ್ಟಿದ್ದಾರೆ, ಶಾಂತನು ನಾರಾಯಣ್ ಅಡೋಬ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಲ್ಲವೂ ಸರಿಯಾಗಿದೆ, ಬಟ್ ಸತ್ಯ ನಡೆಯಲ ಆ್ಯಪಲ್ಗೆ CEO ಅಲ್ಲ, ಅವರಿರೋದು ಮೈಕ್ರೋಸಾಫ್ಟ್ಗೆ. ಸೊ ದ್ಯಾಟ್ಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ನೆಕ್ಸ್ಟ್ ನೋಡೋಣ, 22ನೇ ಕ್ವಶನು.
ಓಕೆ, ಸೊ ನಮಸ್ತೆ ಟ್ರಂಪ್ ರ್ಯಾಲಿ ನಡೆದಿರೋದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ನಮಸ್ತೆ ಟ್ರಂಪ್ ರ್ಯಾಲಿ ವಾಸ್ ಹೆಲ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್? ನ್ಯೂ ದೆಹಲಿ, ಮುಂಬೈ, ಅಹಮದಾಬಾದ್ ಮತ್ತು ಆಗ್ರಾ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಗೊತ್ತು ನಮಗೆ, ಕರೆಂಟ್ ಅಫೇರ್ಸು ಅಹಮದಾಬಾದಲ್ಲಿ ನಡೆದಿದೆ ಅಂತ. ಸೊ ಬಿಟ್ಕಾಯಿನ್ ಎಂದರೇನು? ಸೊ ಬಿಟ್ಕಾಯಿನ್ ಏನಿದೆ, ಪಡಿತರ ಅಂಗಡಿಗಳಲ್ಲಿ ನೀಡಲಾದ ಹೊಸ ವಿಧವಾದ ಟೋಕನ್, ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ, ಬಡವರಿಗೆ ಸರ್ಕಾರ ಕೊಡುವ ಉಚಿತ ಸಬ್ಸಿಡಿಗಳು, ಇತ್ತೀಚೆಗೆ ನಿಷೇಧಿಸಲಾದ ಒಂದು ಆನ್ಲೈನ್ ಜೂಜಾಟ. ಸೊ ಬಿಟ್ಕಾಯಿನ್ ಅನ್ನೋದು ತುಂಬಾ ವ್ಯಾಲ್ಯೂ ಜಾಸ್ತಿ ಆಗಿರುವಂಥ ಒಂದು ಕರೆನ್ಸಿ ಆಗಿದೆ. ಸೊ ನಿಯರ್ಲಿ ಒಂದು ಬಿಟ್ಕಾಯಿನು ಭಾರತದ ಕರೆನ್ಸಿಯನ್ನು ಕಂಪೇರ್ ಮಾಡಿದ್ರೆ 1 ಬಿಟ್ಕಾಯಿನ್ ಈಸ್ ಈಕ್ವಲ್ ಟು 8 lakhs ನಿಯರ್ಲಿ ಸದ್ಯಕ್ಕಿರೋದು. ಸೊ ಅದರಿಂದ ಬಿಟ್ಕಾಯಿನ್ ಇರೋದು ಒಂದು ಡಿಜಿಟಲ್ ಕರೆನ್ಸಿ ಆಗಿದೆ. ಸೊ ಬಿಟ್ಕಾಯಿನು, ಲೈಟ್ ಕಾಯಿನು ಅಂತ ತುಂಬ ಕಾಯಿನ್ಸ್ ಬರುತ್ತೆ. ಸೊ ಅದರಲ್ಲಿ ಇದೊಂದು ಡಿಜಿಟಲ್ ಕರೆನ್ಸಿಗೆ ಎಕ್ಸಾಂಪಲ್ ಆಗಿದೆ. ಭಾರತದಲ್ಲಿ ಹುಟ್ಟಿದ ಯಾವ ಎಕನಾಮಿಸ್ಟ್ ಈಗ IMFನಲ್ಲಿ ಚೀಫ್ ಎಕನಾಮಿಸ್ಟ್ ಪದವಿ ಇದ್ದಾರೆ? ಸೊ ಇದು ನೋಡಿ, ರಘುರಾಮ್ ರಾಜನ್ ಅವರಿದ್ದಾರಾ, ಗೀತಾ ಗೋಪಿನಾಥ್ ಅವರಿದ್ದಾರಾ, ಅರವಿಂದ್ ಸುಬ್ರಹ್ಮಣ್ಯಮ್ಮ ಅಥವಾ ವೀರಲ್ ಆಚಾರ್ಯ ಅಂತ ಕ್ವಶನ್ ಇದೆ. ಸೊ ಇದರಲ್ಲಿ ನಮಗೆಲ್ಲರೂ ಗೊತ್ತು, ಗೀತಾ ಗೋಪಿನಾಥನ್ ಅವರು IMFನಲ್ಲಿ ಚೀಫ್ ಎಕನಾಮಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಇದಕ್ಕೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನ ಯಾವ ಜೋಡಿ ಸರಿ ಇಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ರಾಫೇಲು ಫ್ರಾನ್ಸು, SM ಮಿಗ್ಗು ರಷ್ಯಾ, ತೇಜಸ್ಸು ಇಂಡಿಯಾ, ಸುಖೋಯ್ ಯುನೈಟೆಡ್ ಕಿಂಗ್ಡಮ್. ಸೊ ಇದಕ್ಕೆ ನೋಡಿ ಸರಿಯಾದ ಉತ್ತರ ರಫೇಲ್ ಫ್ರಾನ್ಸ್ದು. ಡಸಾಲ್ಟ್ ರಫೇಲ್ ಇತ್ತೀಚೆಗಷ್ಟೇ ಬಂದಿರೋದು, ನಮಗೆಲ್ಲ ಗೊತ್ತಿರುತ್ತೆ. ರಫೇಲ್ ಫ್ರಾನ್ಸ್ದಿದೆ, ಸರಿಯಾಗಿದೆ. ಮಿಗ್ಗು ರಷ್ಯಾದಿದೆ. ಮಿಗ್ 21 ಅಂತ ಅಭಿನಂದನ್ ಅವರು ಇದೇನು ಸರ್ಜಿಕಲ್ ಸ್ಟ್ರೈಕ್ ಇತ್ತಲ್ಲ, ಸೊ ಆ ಟೈಮಲ್ಲಿ ಯೂಸ್ ಮಾಡಿದ್ರಲ್ಲ ಬಾಲಾಕೋಟ್ ಮೇಲೆ, ಸೊ ಅದು ಮಿಗ್ಗೆ ಇರೋದು, ಅದು ರಷ್ಯಾದಿಂದ ತೆಗೆದಿರೋದು. ಆಮೇಲೆ ತೇಜಸ್ಸು ಅಫ್ಕೋರ್ಸ್ ಇದು ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಇಂಡಿಯಾದಿದೆ. ಸುಖೋಯ್ ಅನ್ನೋದು ಕೂಡ ರಷ್ಯಾದೇ ಒಂದು 5th ಜನರೇಷನ್ ಫೈಟರ್ ಪ್ಲೇನ್ ಆಗಿರೋದ್ರಿಂದ ಇದು ತಪ್ಪಾದ ಆಯ್ಕೆ ಆಗುತ್ತೆ. ಸೊ ದಟ್ಸ್ ಅ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಯುನೈಟೆಡ್ ಕಿಂಗ್ಡಮ್. ಸೊ ಯುನೈಟೆಡ್ ಕಿಂಗ್ಡಮಿಂದ ನಾವು ಯಾವುದೇ ಪ್ಲೇನನ್ನು ತೊಗೊಂಡಿಲ್ಲ, ಸೊ ಅದರಿಂದ ಇದು ತಪ್ಪಾಗಿರುವಂಥ ಒಂದು ಆಯ್ಕೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ 2020 ಡ್ಯಾಶ್ನಲ್ಲಿ ನಡೆಯಿತು. ಸೊ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಡೆದಿರೋದು ಅಫ್ಕೋರ್ಸ್ ನಮಗೆಲ್ಲ ಗೊತ್ತು, ಬೆಂಗಳೂರಲ್ಲಿ ನಡೆದಿದೆ. 2020ರಲ್ಲಿ ನಡೆಯುವಂತಿದ್ದ ಒಲಿಂಪಿಕ್ಸ್ 2021ಗೆ ಮುಂದೂಡಲಾಯಿತು. ಒಲಿಂಪಿಕ್ಸ್ ನಡೀಬೇಕಿತ್ತು, 21ಕ್ಕೆ ಮುಂದೂಡಲಾಯಿತು. ಅದು ಯಾವ ದೇಶದಲ್ಲಿ ನಡೆಯಲಾಗುತ್ತಿದೆ ಅಂತ ಕೇಳ್ತಿದ್ದಾರೆ. ಅಫ್ಕೋರ್ಸ್ ಜಪಾನ್ದ ಟೋಕಿಯೋದಲ್ಲಿ ಅದು ನಡೆಯಲಾಗುತ್ತದೆ. ಓಕೆ, ನಡೆಯುತ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಅಪ್ಲಿಕೇಶನ್ MANI ದಟ್ ಈಸ್ ಬೈ ನೇಮ್ ಅನ್ನು ದೃಷ್ಟಿಗೋಚರವಿರುವವರಿಗಾಗಿ ಕರೆನ್ಸಿ ನೋಟುಗಳನ್ನು ಗುರುತಿಸಲು ಡ್ಯಾಶ್ರಿಂದ ಪ್ರಾರಂಭಿಸಲಾಗಿದೆ. RBIನಿಂದ ಆಯ್ತಾ? ಓಕೆ, ಸೊ ಇದಕ್ಕೆ ಆಪ್ಷನ್ಸ್ ನೋಡಿ, RBIನಿಂದ ಪ್ರಾರಂಭಿಸಲಾಗಿದೆ ಅಥವಾ SBI, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ನೀತಿ ಆಯೋಗ. ಸೊ ಇದಕ್ಕೆ ಸರಿಯಾದ ಉತ್ತರ RBI, ಆಪ್ಷನ್ ಎ. RBIನಿಂದ MANI ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಅಂತ ಒಂದು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಲಾಗಿದೆ. ಸೊ ಹಾಂಗ್ಕಾಂಗ್ ಪ್ರದೇಶ ಮೊದಲು ಕೆಳಗಿನ ಯಾವ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿತ್ತು ಅಂತ 29ನೇ ಪ್ರಶ್ನೆ. ಓಕೆ, ಸೊ ಫ್ರಾನ್ಸ್ ಇದೆ, ಬ್ರಿಟನ್ ಇದೆ, ಪೋರ್ಚುಗಲ್ ಮತ್ತು ಇಟ್ಲಿ ಅಂತ ಆಪ್ಷನ್ಸ್ ಇದೆ. ಸೊ ಇದು ಫಸ್ಟ್ ಇರೋದು ಬ್ರಿಟನ್ ಹತ್ರ. ಓಕೆ, ಸೊ ಇವಾಗ ಎಲ್ಲಿದೆ ಅಂತ ಕೇಳಿದ್ರೆ ಚೀನಾ ನಿಯಂತ್ರಣದಲ್ಲಿದೆ, ಗೊತ್ತಾ? ಸೊ ಈಗ ಬಲೂಚಿಸ್ತಾನ್ ಮತ್ತು ಪಾಕಿಸ್ತಾನ್ ಹೇಗೆ ಕಾನ್ಫ್ಲಿಕ್ಟ್ಸ್ ಇದೆ ಅಲ್ಲ, ಬಲೂಚಿಸ್ತಾನದವರು ಸಪ್ರೇಟ್ ದೇಶ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಅದೇ ರೀತಿ ಹಾಂಗ್ಕಾಂಗ್ದವರು ಚೈನಾಗೆ ಸಪ್ರೇಟ್ ನಮ್ಮನ್ನು ಬಿಟ್ಬಿಡಿ, ನಮಗೆ ಹಾಂಗ್ಕಾಂಗ್ ಅನ್ನೋದೊಂದು ದೇಶ ಅಂತ ಬಿಟ್ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಇದು ಫಸ್ಟ್ ಇರೋದು ಬ್ರಿಟನ್ ಹತ್ರ, ಅಂದರೆ ಭಾರತವನ್ನು ಸೇರಿಸಿ ಹಾಂಗ್ಕಾಂಗನ್ನು ಆಳಿರೋದು ಬ್ರಿಟನ್ ತಾನೆ. ಸೊ ಅದರಿಂದ ಬ್ರಿಟನ್ ಸರಿಯಾದ ಉತ್ತರ ಆಗುತ್ತೆ. ಸೊ ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದಿಶಾ ಪೊಲೀಸ್ ಸ್ಟೇಷನ್ ಅನ್ನು ಸ್ಥಾಪಿಸಲಾಯಿತು? ಸೊ ಇನಿಷಿಯೇಟಿವ್ ಯಾರಿಂದ ಪ್ರಾರಂಭಿಸಲಾಯಿತು? ಆಂಧ್ರ ಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶದಲ್ಲಿ ಮೊದಲ ದಿಶಾ ಪೊಲೀಸ್ ಸ್ಟೇಷನ್ ಅನ್ನು ಸ್ಥಾಪಿಸಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇದನ್ನು ಇರೇಸ್ ಮಾಡ್ತೀನಿ, ವೇಟ್ ಮಾಡಿ ಗೈಸ್. ಆಲ್ರೈಟ್, ಸೊ ನೆಕ್ಸ್ಟ್ 31st ಕ್ವಶನ್ ತಾನೆ. ರೋಹಿಂಗ್ಯಾ ವಲಸಿಗರು ಕೆಳಗಿನ ಯಾವ ಮೂಲಸ್ಥಾನ ದೇಶಗಳಿಂದ ಇದ್ದಾರೆ? ಸೊ ರೋಹಿಂಗ್ಯಾ ಕಾನ್ಫ್ಲಿಕ್ಟ್ ತುಂಬಾ ಬರ್ತಾ ಇದೆ ನಮ್ಮ ಹತ್ರ. ಸೊ ಅವ್ರು ಯಾವ ದೇಶದಿಂದ ಬರ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ಬಾಂಗ್ಲಾದೇಶ್, ಮಯನ್ಮಾರ್, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಯನ್ಮಾರ್. ಸೊ ಮಯನ್ಮಾರಿಂದ ತುಂಬ ರೋಹಿಂಗ್ಯಾ ಜನಾಂಗದ ಒಂದು ಜನರು ಬರ್ತಿದ್ದಾರೆ ಭಾರತಕ್ಕೆ. ಬಾಂಗ್ಲಾದೇಶ್ ಕಡೆಯಿಂದ ಬರ್ತಿದ್ದಾರೆ, ಬಟ್ ಕಮ್ಮಿ ಬರ್ತಿದ್ದಾರೆ. ಸೊ ಅವರೆಲ್ಲ ಬರೋದು ಪಶ್ಚಿಮ ಬಂಗಾಳಲ್ಲಿ ಬರ್ತಾರೆ. ಸೊ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಮಯನ್ಮಾರ್ ಆಗುತ್ತೆ.
ಓಕೆ, ಸೊ ಕೆಳಗಿನ ಯಾವ ಆ್ಯಪ್ಸ್ ಕೋವಿಡ್-19ಗೆ ಸಂಬಂಧಿಸಿಲ್ಲ? ಸೊ ಇದರಲ್ಲಿ ಯಾವುದು ಆ್ಯಪ್ ಕೋವಿಡ್-19ಗೆ ಸಂಬಂಧಿಸಿಲ್ಲ ಅಂತ ಕೇಳ್ತಿದ್ದಾರೆ. ಆರೋಗ್ಯ ಸೇತು, ಆಪ್ತ ಮಿತ್ರ, ಕ್ವಾರಂಟೈನ್ ವಾಚ್ ಮತ್ತು ಸುರಕ್ಷಾ ಅಂತ. ಸೊ ಇದರಲ್ಲಿ ನೋಡಿ, ಆರೋಗ್ಯ ಸೇತು ನಮಗೆಲ್ಲ ಗೊತ್ತು, ಆಪ್ತ ಮಿತ್ರ ಕೂಡ ಗೊತ್ತು, ಫೋನಲ್ಲಿ ಹೇಳ್ತಾರೆ ಆಪ್ತ ಮಿತ್ರ ಸಹಾಯವಾಣಿಗೆ ಹೆಲ್ಪ್ ಮಾಡಿ ಅಂತ. ಕ್ವಾರಂಟೈನ್ ವಾಚ್, ಕ್ವಾರಂಟೈನ್ ಅನ್ನೋ ಶಬ್ದ ಕೇಳಿರೋದೇ ನಾವು ಈ ಕೋವಿಡ್-19 ಬಂದ ಮೇಲೆ. ಸೊ ಸುರಕ್ಷಾ ಅನ್ನೋದು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಆ್ಯಪ್ ಆಗಿದೆ. ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. 4ರಿಂದ ನಿಖರವಾಗಿ ಭಾಗಿಸಬಹುದಾದಂಥ ಶ್ರೇಷ್ಠ 3 ಅಂಕಿಯ ಸಂಖ್ಯೆ. ಸೊ ಇದು ಮೆಂಟಲ್ ಅಬಿಲಿಟಿ ಇದೆ ಗೈಸ್. 4ರಿಂದ ಡಿವೈಡ್ ಮಾಡಿ, ಆಪ್ಷನ್ 4 ಅಂತೂ ಆಗಲ್ಲ, ಯಾಕಂದರೆ ಇದು 4 ಅಂಕಿ ಸಂಖ್ಯೆ ಇದೆ. 3 ಅಂಕಿ ಸಂಖ್ಯೆ ನೆಕ್ಸ್ಟ್ ಇರೋದು 998. ಸೊ ಇದು 4ರಿಂದ ಡಿವೈಡ್ ಆಗಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 996, ಯಾಕಂದರೆ ಇದೊಂದೇ ಸಂಖ್ಯೆ 4ರಿಂದ ಸರಿಯಾಗಿ ಡಿವೈಡ್ ಆಮೇಲೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ ನೀವು ಡಿವೈಡ್ ಮಾಡಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ, ಜಡ್ಜು ಓಕೆ ಸ್ವಲ್ಪ ವೇಟ್ ಮಾಡಿ, ಕೆಳಗಡೆ ತೋರ್ತೀನಿ ಇದನ್ನು, ಸಾರಿ. ಓಕೆ, ಡಾಕ್ಟರ್ ರೋಗ ನಿರ್ಣಯ ಡಯಾಗ್ನೋಸಿಸ್ ಯಾರು ಮಾಡ್ತಾರೆ ಅಂತ. ಸೊ ಡಾಕ್ಟರ್ ರೋಗವನ್ನು ಡಯಾಗ್ನೋಸಿಸ್ ಮಾಡ್ತಾರೆ. ಜಡ್ಜ್ ಏನು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಕೋರ್ಟು, ಲಾಯರು, ತೀರ್ಪು ಮತ್ತು ನಿಯಮಗಳು. ಜಡ್ಜ್ ಏನು ಕೊಡ್ತಾರೆ? ತೀರ್ಪು ಕೊಡ್ತಾರೆ. ಸೊ ಅದರಿಂದ ತೀರ್ಪು ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಇದು ನೋಡಿ ಮೆಂಟಲ್ ಅಬಿಲಿಟಿ ಇದೆ. ಮತ್ತೆ ಒಂದು ರೈಲು 140 ಮೀಟರ್ ಉದ್ದವಾಗಿದ್ದು 54 km/h ವೇಗದಲ್ಲಿರುವಾಗ 30 ಸೆಕೆಂಡಿನಲ್ಲಿ ಸೇತುವೆಯನ್ನು ದಾಟುತ್ತದೆ. ಆ ಸೇತುವೆ ಉದ್ದ. ಸೊ ಸೇತುವೆ ಉದ್ದನ ಎಕ್ಸ್ ಅಂತ ತಗೊಳ್ಳಿ, ಆಮೇಲೆ ಟೋಟಲ್ ಡಿಸ್ಟೆನ್ಸನ್ನು ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡೋಕೈತೆ. ರೈಲಿನ ಉದ್ದ ಪ್ಲಸ್ ಎಕ್ಸ್, 140 + x ಅಂತ ಮಾಡಿ, ಲೆಂತ್ = ಸ್ಪೀಡ್ × ಟೈಮ್ ಅಂತ ತಗೊಳ್ಳಿ. ಆಮೇಲೆ ಅದರಲ್ಲಿ ಈ ವ್ಯಾಲ್ಯೂಸನ್ನು ಪುಟ್ ಮಾಡಿ. ಸೊ ನಿಮಗೆ ಸರಿಯಾದ ಉತ್ತರ ನಾನು ಹೇಳ್ತೀನಿ, ನೀವು ಕ್ಯಾಲ್ಕುಲೇಟ್ ಮಾಡಿ. ಸೊ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇರೋದು 310 ಮೀಟರ್. ಸೊ ಆ ಸೇತುವೆ ಉದ್ದ 310 ಮೀಟರ್ ಆಗಿದೆ. ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಯಾರು ಅಂತ ಕೇಳ್ತಿದ್ದಾರೆ. ಸೊ ಅಫ್ಕೋರ್ಸ್ ಇದೆಲ್ಲ ಗೊತ್ತು. ಭಾರತದ ಭೂಸೇನೆ ಏನಿತ್ತಲ್ಲ ಅದರ ಮುಖ್ಯಸ್ಥರಾಗಿರುವಂಥ ಜನರಲ್ ಬಿಪಿನ್ ರಾವತ್ರನ್ನ ಚೀಫ್ ಆಫ್ ಆರ್ಮಿ ಡಿಫೆನ್ಸ್, ಅಂದರೆ 3 ದಳಗಳಿವೆ ಅಲ್ಲ, ನೌಕಾಸೇನೆ, ವಾಯುಸೇನೆ ಮತ್ತು ಭೂಸೇನೆ, ಈ 3ಗಳಿಗೆ ಒಂದು ಕಾಮನ್ ಹೆಡ್ ಅಂತ ಇರಬೇಕು. ಸೊ ಅವರು ಈ 3ಗಳ ನಡುವೆ ಸಂಪರ್ಕವನ್ನು ಕಲ್ಪಿಸಬೇಕು ಅನ್ನೋದು ಮೋದಿಯವರ ಕನಸಾಗಿತ್ತು. ಸೊ ಅವರು ಈ ಹುದ್ದೆಯನ್ನು ಹುಟ್ಟುಹಾಕಿದ್ದಾರೆ, CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಜನರಲ್ ಬಿಪಿನ್ ರಾವತ್. 36ನೇ ಪ್ರಶ್ನೆಗೆ ಜನರಲ್ ಬಿಪಿನ್ ರಾವತ್ ಅನ್ನೋದು ಸರಿಯಾದ ಉತ್ತರವಾಗಿದೆ. ಸೊ ದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ LAC ಇರುವುದು ಯಾರ ಮಧ್ಯೆ ಅಂತ ಕೇಳ್ತಿದ್ದಾರೆ. ಸೊ ಇಂಡಿಯಾ ಮತ್ತು ಪಾಕಿಸ್ತಾನ್, ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್, ಇಂಡಿಯಾ ಮತ್ತು ನೇಪಾಲ್, ಇಂಡಿಯಾ ಮತ್ತು ಚೈನಾ. ಸೊ ಇಂಡಿಯಾ ಮತ್ತು ಪಾಕಿಸ್ತಾನ್ ನಡುವೆ ಇರುವುದು LOC ಲೈನ್ ಆಫ್ ಕಂಟ್ರೋಲ್. LOC ಇರುವುದು ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ. ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಮಧ್ಯೆ ಅದೊಂದು ಸಂಬಂಧವಿಲ್ಲ. ಇಂಡಿಯಾ ಮತ್ತು ನೇಪಾಲ್ ಮಧ್ಯೆ ನಿಖರವಾದ ಗಡಿ ಏನಿಲ್ಲ ನಮಗೆ. ಇದಕ್ಕೆ ಸರಿಯಾದ ಉತ್ತರ ನಾವು ಗೆಸ್ ಮಾಡೋ ಹಾಗೆ ಇಂಡಿಯಾ ಮತ್ತು ಚೈನಾ. ಸೊ ಚೈನಾ ಭಾರತದ ಸ್ವಲ್ಪ ಭಾಗವನ್ನು ವಶಪಡಿಸಿಕೊಂಡಿತ್ತು, ಅಂದಾಗಿನಿಂದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಹುಟ್ಕೊಳ್ಳುತ್ತೆ. ಸೊ ಇದು ಇರೋದು ಇಂಡಿಯಾ ಮತ್ತು ಚೈನಾ ಮಧ್ಯೆ. ಇತ್ತೀಚಿನ ನವೀನ ಸ್ಪರ್ಧೆ ಡೇರ್ ಟು ಡ್ರೀಮ್ ಅನ್ನು ಡ್ಯಾಶ್ನಿಂದ ಆರಂಭಿಸಲಾಯಿತು. ಇಸ್ರೋ, ನಾಸಾ, DRDO, SpaceX. ಸೊ ಇದಕ್ಕೆ ಸರಿಯಾದ ಉತ್ತರ DRDOನಿಂದ ಈ ಡೇರ್ ಟು ಡ್ರೀಮ್ ಅನ್ನೋ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೈಟ್, ಸೊ ಇದನ್ನು ಇರೇಸ್ ಮಾಡ್ತೀನಿ ಗೈಸ್ ನಾನು ಇವಾಗ. ರೈಟ್, ಕ್ವಶನ್ ನೋಡಿ, ಈ ಬಾರ್ ಗ್ರಾಫನ್ನು ಪರಿಶೀಲಿಸಿ ಉತ್ತರ ಕೊಡಿ. ಸೊ ಈ ಲೈನ್ ಗ್ರಾಫ್ ಕೆಲವು ಭಾರತದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆ ಹಾಗೂ ವರ್ಷಗಳನ್ನು ತೋರಿಸುತ್ತೆ. ಸೊ ಇದು ಮೆಂಟಲ್ ಅಬಿಲಿಟಿ ಕ್ವಶನ್ ಗೈಸ್. ಬ್ರಾಂಚ್ಗಳ ಸಂಖ್ಯೆ ಶೇಕಡಾವಾರು ಹೆಚ್ಚಳವನ್ನು ಹುಡುಕಿ. ಸೊ 1980ರಿಂದ 2021ರವರೆಗೆ ಎಷ್ಟು % ಹೆಚ್ಚಳವಾಗಿದೆ ಅಂತ. ಸೊ 80ರಿಂದ 10ರಿಂದ 80ಕ್ಕೆ ಏರಿದೆ ಅಂದರೆ ಎಷ್ಟು % ಹೆಚ್ಚಳವಾಗಿದೆ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ನಾನು ಕೊಡ್ತೀನಿ ನಿಮಗೆ, ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ 700%. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಸೊ ಕೊಟ್ಟಿರುವ ಅನುಪಾತ ಸಮವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2:6, ಹಾಗಾದರೆ 6 ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಕಾಮ ಇದೆ ಗಾಯ್ಸ್. ಸೊ ಇದು ಕನ್ಫ್ಯೂಸ್ ಆಗ್ಬೋದು, 66 ಅಂತ ತೊಗೋಬೇಡಿ. 2:6 ಆ್ಯಂಡ್ 6 ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ 2/6 ಮಾಡಿ 2 ಒಂದೇ 2 ಮೂರಲೇ ಹೋಗುತ್ತೆ. ಓಕೆ, ಸೊ ನೀವು ಈ ಥರ ಬರೆದ್ರೆ 2/6 ಅಂತ ಬರೆದ್ರಲೆ ಇದು 2 ಒಂದಲೇ, ಆಮೇಲೆ ಇದು 2 ಒಂದಲೇ ಹೋಗುತ್ತೆ, ತೆಳಗಿನ ಬರೋದು 2 ಮೂರಲೇ 6 ಅಂತ ಬರುತ್ತೆ. ಸೊ ಇದರಲ್ಲಿ 6 ಒಂದಲೇ 6 ಎಷ್ಟಲೇ 6 ಮೂರಲೇ ಎಷ್ಟು ಅಂತ ನಾವು ಮಾಡ್ಬೋದು. ಸೊ 6 ಮೂರಲೇ 18. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ ಆಗುತ್ತೆ. ಸೊ ಈ ಥರ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ಆಲ್ ರೈಟ್. ಸೊ ಇನ್ ಅ ಪಾರ್ಕ್ ಆ್ಯಂಡ್ ಸೇ, ಸೊ ಒಬ್ಬ ಓಕೆ, ಇದು ಇರೇಸ್ ಆಗ್ತಿದೆ, ಸ್ವಲ್ಪ ವೇಟ್ ಮಾಡಿ. ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರುವ ಮಹಿಳೆಯನ್ನು ತೋರಿಸಿ ಹೇಳುತ್ತಾನೆ. ಸೊ ಓಕೆ, ಏನು ಹೇಳ್ತಾನೆ? ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು. ಆ ವ್ಯಕ್ತಿ ಈ ಮಹಿಳೆಗೆ ಹೇಗೆ ಸಂಬಂಧ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಸೋದರ, ಆಪ್ಷನ್ ಬಿ ಸೋದರ ಸಂಬಂಧಿ, ಆಪ್ಷನ್ ಸಿ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಸೋದರ ಮಾವ ಆಗ್ಬೋದು, ಆಪ್ಷನ್ ಡಿ ಸಹ ಸೋದರ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸೋದರ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ 42ನೇ ಪ್ರಶ್ನೆ ನೋಡಿ, ಸೀರೀಸನ್ನು ಪೂರ್ಣ ಮಾಡೋದಿದೆ. ಸೊ 5, 7, 11 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಡಿಫ್ರೆನ್ಸ್ ನೋಡಿ, 5, 6, 7 2 ಇದೆ, 7ರಿಂದ ಮತ್ತೆ ಮುಂದಕ್ಕೆ ಹೋಗಿ 7, 8, 9, 10, 11 4 ಇದೆ. ಸೊ ಇದಕ್ಕೆ ನೆಕ್ಸ್ಟ್ 6 ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 17. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಸೊ 43ನೇ ಪ್ರಶ್ನೆಗೆ ನಾವು ಹೋಗೋದಾದರೆ, ಸೊ ಇದರಲ್ಲಿ ಏನು ಕೇಳ್ತಿದ್ದಾರೆ? ರಾಜು ತನ್ನ ಶರ್ಟ್ ಬಟನ್ನ ಅಳತೆ ಮಾಡುತ್ತಾನೆ. ಸೊ ಶರ್ಟ್ ಬಟನ್ ಸುತ್ತಳತೆ 31.4 ಮಿಲಿಮೀಟರ್ ಆಗಿದೆ. ಆ ಬಟನ್ನ ತ್ರಿಜ್ಯ ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಸೊ ಶರ್ಟ್ ಬಟನ್ ರೌಂಡ್ ಇರುತ್ತೆ, ರೌಂಡ್ ಸುತ್ತಳತೆ πr² ಇರುತ್ತೆ. ಸೊ πr² = 31.4 ಅಂತ ತಗೊಳ್ಳಿ. ಸೊ ಪೈ ವ್ಯಾಲ್ಯೂ 22/7 ಅಂತ ತಗೊಳ್ಳಿ. ಸೊ ಅದರಿಂದ ನೀವು ಪುಟ್ ಮಾಡಿದಾಗ ನಿಮಗೆ ಇದರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಬರುತ್ತೆ. ಸೊ 5 ಮಿಲಿಮೀಟರ್ ಅನ್ನೋದು ರಾಜುವಿನ ಶರ್ಟ್ನ ಹಾಫ್ ಆಮೇಲೆ ತ್ರಿಜ್ಯ ಅಂತ ನಾನು ಹೇಳ್ಬೋದು. ಓಕೆ, ಸೊ 44ನೇ ಪ್ರಶ್ನೆ ನೋಡಿ, ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9. ಹಾಗಾದರೆ ಪ್ರಮಾಣಗಳ ಮೊತ್ತ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇದು ಸಿಂಪಲ್ ಸರಾಸರಿ ಕ್ವಶನ್ ಇದೆ. 17 ಮತ್ತು 9 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಸೊ 153 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಇದಕ್ಕೆ ಆಗುತ್ತೆ. ಸೊ ದಟ್ಸ್ ವೈ 153 ಇಸ್ ದ ಆನ್ಸರ್ ಫಾರ್ ದಿಸ್ ಒನ್. ಸೊ ಇದು ನೋಡಿ, ಸೀರೀಸನ್ನು ಕಂಪ್ಲೀಟ್ ಮಾಡುವಂಥ ಕ್ವಶನ್ ಇದೆ. IXJWKVL ಅಂತ ಇದೆ. ಸೊ ABCD ಒಂದು ಇದ್ರ ಮೇಲೆ ಬರ್ಕೊಳ್ಳಿ, ಆಮೇಲೆ ನಿಮಗೆ ಇದರಲ್ಲಿರೋ ರಿಲೇಷನ್ ಗೊತ್ತಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ. ಓಕೆ, ಸೊ 46ನೇ ಪ್ರಶ್ನೆ ನೋಡಿ, A - B = B - A, ಆದರೆ ಕೆಳಗಿನ ಯಾವುದು ಸರಿ ಅಂತ ಕೇಳ್ತಿದ್ದಾರೆ. ಸೊ ಅಫ್ಕೋರ್ಸ್ A - B = B - A ಇದ್ದರೆ A = B ಇರಲೇಬೇಕು. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಏನು ಕೊಟ್ಟಿದ್ದಾರೆ ನೋಡಿ ಗೈಸ್. ಸೊ EJOT ಡ್ಯಾಶ್ ಅಂತ ಕೊಟ್ಟಿದ್ದಾರೆ, YDINVAFK ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು ರಿಲೇಷನ್ ಇರುತ್ತೆ, ಆ ರಿಲೇಷನ್ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ BGLQ. ಸೊ ನೀವು ಟ್ರೈ ಮಾಡಿ ನೋಡಿ. ಓಕೆ, 49th ಕ್ವಶನ್, ಒಂದು ಪುಸ್ತಕ ₹80ಗೆ ಖರೀದಿ ಮಾಡಿ 30% ಲಾಭಕ್ಕೆ ಮಾರಾಟ ಮಾಡಿದ್ದಾರೆ. ಅದರ ಮಾರಾಟ ಬೆಲೆ ಏನು ಅಂತ ಕೇಳ್ತಿದ್ದಾರೆ. ಸೊ ತುಂಬ ಈಸಿ ಕ್ವಶನ್ ಗೈಸ್. ಇದಕ್ಕೆ ಸರಿಯಾದ ಉತ್ತರ 104 ಬರುತ್ತೆ. ಸೊ ಜಸ್ಟ್ ನಮಗೆ ಇಂಟ್ರೆಸ್ಟ್ ಫಾರ್ಮುಲಾ ಇದರಲ್ಲಿ ಹಾಕಬೇಕಾಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಏನಿದೆ, ಲಾಸ್ಟ್ 15th ಕ್ವಶನ್ ಅಂತ. ಸೊ ಬ್ರಿಕೇಡ್ಸ್ ಈ ಪದದ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ಸೊ ಬ್ರಿಕೇಡ್ಸ್ ಅನ್ನೋದು ಏನಕ್ಕೆ ಸಂಬಂಧಪಟ್ಟಿದೆ? ಅಸ್ವಸ್ಥವಾದ ಕಂಪನಿಗಳಿಗೆ ನಿರ್ಗಮಿಸುವ ಕಾರ್ಯವಿಧಾನಗಳನ್ನು ಸರಿಗೊಳಿಸುವುದು. ಬ್ರಿಟನ್ ಯುರೋಪಿಯನ್ ಯೂನಿಯನ್ದಿಂದ ನಿರ್ಗಮಿಸಿದ್ದು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನಾರ್ತ್ ಕೊರಿಯಾ ಜೊತೆ ಶಾಂತಿ ಮಾತುಕತೆ ಇಂದ ನಿರ್ಗಮಿಸಿದ್ದು. ಭಾರತದ 5G ನೆಟ್ವರ್ಕ್ನ ಪರಿಚಯ. ಸೊ ಬ್ರಿಕೇಡ್ಸ್ ಇರೋದು ಅದರ ಹೆಸರಲ್ಲಿ ಇದೆ, ಬ್ರಿಟನ್ಗೆ ಸಂಬಂಧಪಟ್ಟಿದ್ದು. ಸೊ ಅದರಿಂದ ಬ್ರಿಕೇಡ್ಸ್ ಬ್ರಿಟನ್ ಒಕ್ಕೂಟದಿಂದ ಹೊರಗಡೆ ಬರ್ತಿದೆ. ಸೊ ಅದಕ್ಕೆ ಇದನ್ನು ಕೇಳಿದ್ದಾರೆ ಇವಾಗ ಇಲ್ಲಿ. ಸೊ ಇದು ಸರಿಯಾದ ಒಂದು ಪ್ರಚಲಿತ ಘಟನೆ ಅಂತ ನಾನು ಹೇಳ್ಬೋದು. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ನೆಕ್ಸ್ಟ್ ನೋಡಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ನ ವರದಿಯ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಸ್ವರ್ಣ ಜಯಂತಿ ಶಂಕರ್ ಶಹರಿ ರೋಜ್ಗಾರ್ ಯೋಜನಾ. ಸೊ ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನಾ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ ಮನ್ರೇಗಾ. ಸೊ ಮನ್ರೇಗಾ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ರೋಜ್ಗಾರ್ ಯೋಜನೆ ಆಗಿ ಪರಿಣಮಿಸಿದೆ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಅಂತಲೇ ಹೇಳ್ಬೋದು. ಓಕೆ, ಆಲ್ರೈಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾವಿವಾಗ. ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳಲ್ಲಿ ಒಂದಲ್ಲ ಅಂತ ಕೇಳ್ತಿದ್ದಾರೆ. ಸೊ ಪರಸ್ಪರ ಆಕ್ರಮಣವಿಲ್ಲದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು, ಶಾಂತಿಯುತ ಸಹಬಾಳ್ವೆ. ಸೊ ಎಲ್ಲ ಸರಿಯಾಗಿ ಒಳ್ಳೆಯದಾಗಿರುವಂಥ ಪಾಯಿಂಟ್ಸ್ ಇದೆ, ಎಕ್ಸೆಪ್ಟ್ ಇದು ಆಪ್ಷನ್ ಸಿ, ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು. ಇಲ್ಲ, ಪರಸ್ಪರ ಸಹಕಾರನೂ ಇರಬೇಕು ಮತ್ತು ಗೌರವನೂ ಇರಬೇಕು. ಸೊ ಅದು ಪಂಚಶೀಲ ತತ್ವಗಳ ಒಂದು ಒಪ್ಪಂದ ಇಲ್ಲ ಅಂತ ನಾನು ಹೇಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಶೆಯನ್ನಲ್ಲ. ಇದು ಕೆಳಗಿನ ಯಾವ ವ್ಯಕ್ತಿತ್ವದ ಪ್ರಸಿದ್ಧ ಉಲ್ಲೇಖವಾಗಿದೆ? ಸೊ ಇದೆಲ್ಲ ಗೊತ್ತು ನಮಗೆ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಅಂತ. ಸೊ
ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ಪದೇ ಪದೇ ಬರ್ತಿದೆ ಗೈಸ್, ಸಾರಿ. ಓಕೆ, ಸೊ ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವುದು ಅತ್ಯಂತ ಹಳೆಯ ಕನ್ನಡ ಪತ್ರಿಕೆ? ಸೊ ಇದು ಇದರಲ್ಲಿ ಆಪ್ಷನ್ಸ್ ನೋಡಿ ಏನು ಕೊಟ್ಟಿದ್ದಾರೆ. ಮಂಗಳೂರು ಸಮಾಚಾರ, ಪ್ರಜಾವಾಣಿ, ಕನ್ನಡಪ್ರಭೆ, ಜನತಾವಾಣಿ ಅಂತ. ಸೊ ನಮಗೆಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ ಆಲ್ಮೋಸ್ಟ್. ಇದು ಮಂಗಳೂರು ಸಮಾಚಾರ, ಇದೇ ನಮ್ಮ ಹಳೆಯ ಪತ್ರಿಕೆ. ಸೊ ಭಾರತದ ಕೇಳಿದ್ರೆ ದಿ ಬೆಂಗಾಲ್ ಗೆಜೆಟ್ ಅಂತ ಹೇಳ್ತೀವಿ, ಕರ್ನಾಟಕದ ಕೇಳಿದ್ರೆ ಮಂಗಳೂರು ಸಮಾಚಾರ ಅಂತ ಹೇಳ್ತೀವಿ. ಸೊ ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಡ್ಯಾಶ್ ನಂದು ಆಚರಿಸಲಾಗುತ್ತದೆ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಯಾವಾಗಿರುತ್ತೆ? ಮೇ 5, ಜೂನ್ 5, ಮೇ 15 ಮತ್ತು ಜೂನ್ 15 ಅಂತ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನಮಗೆಲ್ಲರಿಗೂ ಗೊತ್ತು, ಜೂನ್ 5ರಂದು ಇರುತ್ತೆ ಅಂತ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಯಾರನ್ನು ಭಾರತ್ ಫಾದರ್ ಆಫ್ ಎಕನಾಮಿಕ್ಸ್ ಎಂದು ಕರೆಯಲಾಗುತ್ತದೆ? JM ಕೆನ್ನಿಸ್, ಆಡಮ್ ಸ್ಮಿತ್, ಅಬ್ರಾಹಿಂ ಮಾಸ್ಲೋ ಇವರುಗಳಲ್ಲಿ ಯಾರವರು ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಡಮ್ ಸ್ಮಿತ್ ಅನ್ನೋರು ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಒಂದು ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಎಲ್ಲಿದೆ ಅಂದರೆ ಅದ್ರದ್ದು ಮೇನ್ ಎಲ್ಲಿ ಬ್ರಾಂಚ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಸೊ ಹೇಗ್ನಲ್ಲಿದೆ. ಸೊ ಇದು ಹೇಗೆಲ್ಲಿ ಬರುತ್ತೆ? ನೆದರ್ಲ್ಯಾಂಡಲ್ಲಿ ಬರುತ್ತೆ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ICJನ ಪ್ರಧಾನ ಕಚೇರಿ ಇರುವುದು ದಿ ಹೇಗ್ನಲ್ಲಿ. ಸೊ ಅದು ನೆದರ್ಲ್ಯಾಂಡಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ ಗೈಸ್ ಏನಿದೆ. ಕರ್ನಾಟಕದ ಯಾವ ಉತ್ಪನ್ನ GI ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಸ್ವೀಕರಿಸಿಲ್ಲ? ಸೊ ಏನಿದೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸು ಒಂದು ಪ್ರಾಡಕ್ಟಿಂದ ಫೇಮಸ್ ಆಗಿರುತ್ತೆ. ಸೊ ಅದರಿಂದ ಅದನ್ನು ಆ ಹೆಸರಿನಿಂದನೇ ಕರಿತೀವಿ. ಸೊ ಕೋರ್ಗ್ ಅಡಿಕೆ, ನಂಜನಗೂಡು ಬಾಳೆ, ಮೈಸೂರು ಸಿಲ್ಕ್ ಮತ್ತು ಚನ್ನಪಟ್ಟಣ ಆಟಿಕೆ ಅಂತ ಕೊಡ್ತಿದ್ದಾರೆ. ಸೊ ಇದೆಲ್ಲ ಗೊತ್ತು. ಚನ್ನಪಟ್ಟಣ ಆಟಿಕೆಗೆ ಸಂಬಂಧಪಟ್ಟಿದ್ದು, ಮೈಸೂರು ಸಿಲ್ಕ್, ನಂಜನಗೂಡು ಬಾಳೆ ಕೂಡ ಹೌದು. ಆಮೇಲೆ ಕೋರ್ಗ್ ಅಡಿಕೆಗೆ ಫೇಮಸ್ ಆಗಿಲ್ಲ. ಸೊ ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ಕರ್ನಾಟಕ ನಾಗರಿಕ ಗೌರವ ದೊರಕಿದೆ? ಯಾರಿಗೆ ದೊರಕಿದೆ? ರಾಹುಲ್ ದ್ರಾವಿಡ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, VK ಗೋಕಾಕ್ ಅವರಿಗೆ. ಸೊ ಇದರಲ್ಲಿ ಆಪ್ಷನ್ ಬಿ ನಮಗೆ ಗೊತ್ತು, ಕರ್ನಾಟಕದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊರಕಿದೆ ಅಂತ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಎಲ್ಲಿದೆ? ದೆಹಲಿ, ಚೆನ್ನೈ, ಪುಣೆ, ಬೆಂಗಳೂರು. ಸೊ ಇದು ಇರೋದು ಪುಣೆನಲ್ಲಿ. ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ನೆಕ್ಸ್ಟ್ ಮೂವ್ ಆಗೋಣ ನಾವು. ಇನ್ನು ಉಳಿದಿರೋ 40 ಪ್ರಶ್ನೆ ಮಾತ್ರ. ಓಕೆ, ಭಾರತದಲ್ಲಿ ಮೊದಲ COVID-19 ಪ್ರಕರಣವನ್ನು ಡ್ಯಾಶ್ ರಾಜ್ಯದಲ್ಲಿ ದೃಢಪಡಿಸಲಾಯಿತು? ಸೊ ಇದು ನೋಡಿ ತುಂಬ ಈಸಿ ಕ್ವಶನ್ ಗೈಸ್. ಕರ್ನಾಟಕ, ಮಹಾರಾಷ್ಟ್ರ, ದೆಹಲಿ, ಕೇರಳ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಪ್ರಕರಣ ದಾಖಲಾಗಿದ್ದು ಕೇರಳದಲ್ಲಿ, ಮೊಟ್ಟ ಮೊದಲು ಸಾವು ಸಂಭವಿಸಿದ್ದು ಕರ್ನಾಟಕದಲ್ಲಿ, ಅದು ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ. ಸೊ ಅದರಿಂದ ಕೇರ್ಫುಲ್ ಆಗಿ ನೋಡಬೇಕು. ಮೊದಲು ಸಾವು ಅಂತಂದರೆ ಕರ್ನಾಟಕ ಆಗ್ಬೋದು, ಮೊದಲು ಪ್ರಕರಣ ದಾಖಲವಾಗಿದ್ದು ಕೇರಳದಲ್ಲಿ ಆಗಿದೆ. ಈ ಕೆಳಗಿನ ಯಾವುದು ಕಾಳಿದಾಸನಿಂದ ರಚಿಸಲ್ಪಟ್ಟಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ರಘುವಂಶ, ರಾಮಾಯಣ ದರ್ಶನಂ, ಕುಮಾರ ಸಂಭವ, ಮೇಘದೂತ. ಇದರಲ್ಲಿ ನೋಡಿ ರಘುವಂಶ, ಕುಮಾರ ಸಂಭವ, ಮೇಘದೂತ ಇದೆಲ್ಲ ಕಾಳಿದಾಸ್ ಅವರು ಬರೆದಿದ್ದಾರೆ. ಬಟ್ ರಾಮಾಯಣ ದರ್ಶನ ಬರೆದಿರೋದು ಪಂಪರು. ಸೊ ಅದರಿಂದ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಯಾವುದಂದರೆ ಆಪ್ಷನ್ ಬಿ. ಸೊ ಓಕೆ, ರಾಮಾಯಣ ದರ್ಶನ ಅನ್ನೋದು ಇವರಿಂದ ಬರೆಯಲ್ಪಟ್ಟಿಲ್ಲ, ಕಾಳಿದಾಸರಿಂದ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಪ್ರಧಾನ ಕಚೇರಿ ಡ್ಯಾಶ್ನಲ್ಲಿದೆ? ಸೊ ಮುಂಬೈ, ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮುಂಬೈ ಅಂತ ನಾವು ಹಾಕ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಯಾರು ಕನ್ನಡ ರೈತ ಗೀತೆಯನ್ನು ರಚಿಸಿದ್ದಾರೆ? ಸೊ ರೈತ ಗೀತೆಯನ್ನು ರಚಿಸಿದಂಥ ವ್ಯಕ್ತಿ ಯಾರು ಅಂತ ಕೇಳ್ತಿದ್ದಾರೆ. ಡಾಕ್ಟರ್ ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕುವೆಂಪು, ಚಂದ್ರಶೇಖರ್ ಕಂಬಾರ್ ಅಂತ 4 ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ರೈತ ಗೀತೆಯನ್ನು ರಚಿಸಿದ್ದಾರೆ. ಕುವೆಂಪುರವರು ರೈತ ಗೀತೆಯನ್ನು ರಚಿಸಿದ್ದಾರೆ. ಸೊ ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವಂಥ ಅನಿಲ ಯಾವುದಂತ ಕೇಳ್ತಿದ್ದಾರೆ. ಆಮ್ಲಜನಕ, ಸಾರಜನಕ, ಇಂಗಾಲದ ಡೈಆಕ್ಸೈಡ್ ಮತ್ತು ಜಲಜನಕ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸಾರಜನಕ. ಈ ಪೂರ್ತಿ ಪ್ರಪಂಚದಲ್ಲಿ ಜಾಸ್ತಿ ಇರುವಂಥ ಅನಿಲ ಅಂತ ಕೇಳಿದ್ರೆ ಆಮೇಲೆ ಒಂದು ಕಂಟೆಂಟ್ ಅಂದರೆ ಜಲಜನಕ ಆಗ್ಬೋದು. ಯಾಕೆ ಗೊತ್ತಾ ಗೈಸ್? ಸೊ 75% ವಾಟರ್ ಇರುತ್ತೆ. ವಾಟರಲ್ಲಿ H2O ಅಂತಂದರೆ 2 ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಇರುತ್ತೆ. ಸೊ ಅದರಿಂದ ವಾತಾವರಣದಲ್ಲಿ ನೋಡಿದಾಗ ನೈಟ್ರೋಜನ್ ಇದೆ, ಇಡೀ ಪ್ರಪಂಚವನ್ನು ಕನ್ಸಿಡರ್ ಮಾಡಿದಾಗ ಜಲಜನಕ ಅಂತ ಆಗಬೇಕು. ಇದರಲ್ಲಿ ಕೇರ್ಫುಲ್ಲಾಗಿ ನೀವು ಕ್ವಶನ್ನ ಓದಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ.
ಈ ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮ್ ಅನ್ನು ಭಾರತದಲ್ಲಿ ಜಾರಿಗೆ ತಂದರು? ಸೊ ಜಮೀನ್ದಾರಿ ಯಾರು ತಂದರು ಜಾರಿಗೆ? ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್ ಮತ್ತು ಲಾರ್ಡ್ ಕಾರ್ನ್ವಾಲಿಸ್ ಅಂತ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಸೊ ಮಿಲಿಟರಿ ಸುಧಾರಣೆಗಳಾದ ಹುಲಿಯಾ ಮತ್ತು ದಾಗ್ ಅನ್ನು ಡ್ಯಾಶ್ ನಿಂದ ಪರಿಚಯಿಸಲಾಗಿದೆ. ಹುಲಿಯಾ ಮತ್ತು ದಾಗ್ ಅನ್ನು ಯಾರು ಪರಿಚಯಿಸ್ತಾರೆ? ಆಪ್ಷನ್ಸ್ ನೋಡಿ. ಫಸ್ಟ್ ಒನ್ ಏನಿದೆ, ಸಾರಿ, ಸೊ ಫಸ್ಟ್ ಆಪ್ಷನ್ ಏನಿದೆ, ಕುತುಬುದ್ದೀನ್ ಐಬಕ್ ಅಂತ ಇದೆ, ಅಲಾವುದ್ದೀನ್ ಖಿಲ್ಜಿ ಇದೆ, ಮೊಹಮ್ಮದ್ ಬಿನ್ ತುಗ್ಲಕ್ ಇದೆ, ಇಲ್ತುಮಶ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಅಲಾವುದ್ದೀನ್ ಖಿಲ್ಜಿ ಹುಲಿಯಾ ಮತ್ತು ದಾಗ್ ಅನ್ನೋದನ್ನು ಪರಿಚಯಿಸ್ತಾನೆ. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ರೈಟ್, ಸೊ ಓಕೆ, ಸೊ ಇದನ್ನು ಇರೇಸ್ ಮಾಡ್ತೀನಿ. ಓಕೆ, 7 ವರ್ಷಗಳ ಯುದ್ಧ 7 ಇಯರ್ಸ್ ವಾರ್ ಡ್ಯಾಶ್ ನಡುವೆ ನಡೆಯಿತು? ಫ್ರಾನ್ಸ್ ಮತ್ತು USA, ಇಂಗ್ಲೆಂಡ್ ಮತ್ತು USA, ಫ್ರಾನ್ಸ್ ಮತ್ತು ಇಂಗ್ಲೆಂಡ್, ಇವುಗಳಲ್ಲಿ ಯಾವುದು ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಧ್ಯೆ 7 ವರ್ಷಗಳ ಯುದ್ಧ, ಸುದೀರ್ಘ ಯುದ್ಧ ನಡೆಯುತ್ತೆ. ಸೊ ಬ್ಲ್ಯಾಕ್ ರೂಮ್ ಟ್ರೆಜಿಡಿ ಎಂದರೇನು? ಬಹಳ ಇಂಗ್ಲೀಷರನ್ನು, ಸೊ ಬ್ಲ್ಯಾಕ್ ರೂಮ್ ಟ್ರೆಜಿಡಿ ತುಂಬ ಫೇಮಸ್ ಆಗಿರುವಂಥ ಟ್ರೆಜಿಡಿ ಗೈಸ್. ಸೊ ಬಹಳ ಇಂಗ್ಲೀಷರನ್ನು ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು. ಅದರಲ್ಲಿ ಬಹಳ ಜನರು ಪ್ರಾಣ ಬಿಟ್ಟಿದ್ದರು. ಪ್ರಕಾಶವಿಲ್ಲದ ಒಂದು ಚಿಕ್ಕ ಕೊಠಡಿಯಲ್ಲಿ ವಿಟಮಿನ್ಗಳ ಕೊರತೆ ಉಂಟಾಗುವುದು. ಇಂಗ್ಲೀಷರು ಅವರ ಫಿರಂಗಿಗಳು, ತುಪಾಕಿಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಈ ಕೊಠಡಿಯಲ್ಲಿಟ್ಟಿದ್ದರು ಮತ್ತು ಇವೆಲ್ಲವೂ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡು ದುರಂತಕ್ಕೆ ಕಾರಣವಾಯಿತು. ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಕಪ್ಪು ಬಣ್ಣದಲ್ಲಿ ಸಂಪೂರ್ಣವಾಗಿ ಚಿತ್ರಿಸದ ಕೋಣೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಬಹಳ ಇಂಗ್ಲೀಷರನ್ನು ಒಂದು ಜೈಲಿನಲ್ಲಿ ಇಡ್ತೀವಿ. ಸೊ ಇದು ಸ್ವಾತಂತ್ರ್ಯ ಚಳವಳಿಯ ಟೈಮಲ್ಲಿ ನಡೆದಿರುವಂಥ ಒಂದು ಘಟನೆಯಾಗಿದೆ. ಸೊ ಇದು ತುಂಬಾ ಫೇಮಸ್ ಆಗಿರುವಂಥ ಘಟನೆಯಾಗಿದೆ. ಓಕೆ, ನೆಕ್ಸ್ಟ್ ಹೋಗೋಣ ನಾವು. ಮಹಾತ್ಮ ಗಾಂಧೀಜಿಯವರು ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು, ಅಸಹಕಾರ ಚಳುವಳಿಯನ್ನು ಯಾವಾಗ ಪ್ರಾರಂಭಿಸಿದರು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 1920. ನಮಗೆಲ್ಲ ಗೊತ್ತು. ಸೊ ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್ ಅಂತ ಆಪ್ಷನ್ಸ್ ಇದೆ. ಸೊ ಇದೆಲ್ಲ ಗೊತ್ತು ನಮಗೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರದ್ದು. ಸೊ ಗುಜರಾತ್ನಲ್ಲಿ ಅವ್ರು ರೀಸೆಂಟಾಗಿ ಒಂದು ಸ್ಟ್ಯಾಚ್ಯೂ ಕೂಡ ಕಟ್ಟಲಾಗಿದೆ. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರಿತೀವಿ ಅದನ್ನು. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ನಾವು ಮೂವ್ ಆಗೋಣ ಇವಾಗ. ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಅವರು ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನು ತೋರಿಸುತ್ತಿದ್ದರು. ಅವರು ಅವರ ರಾಜಧಾನಿಯಲ್ಲಿ ಮಸೀದಿಯನ್ನು ಕಟ್ಟಿದ್ದರು. ಜೈನರು ಮತ್ತು ವೈಷ್ಣವರ ನಡುವಿನ ಸಮಸ್ಯೆಗಳನ್ನು ಬುಕ್ಕರಾಯರವರು ಪರಿಹರಿಸಿದರು. ಸೊ ವಿಜಯನಗರ ಕಲೆ ಮತ್ತು ವಾಸ್ತುಶಿಲ್ಪ ಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಕಾರ ಪ್ರೌಸಿ ಬ್ರೌನ್ ಹೇಳಿದ್ದಾರೆ. ಸೊ ಇದು ತಪ್ಪಾದ ಆಯ್ಕೆಯಾಗಿದೆ. ಸೊ ಸರಿಯಾದ ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಆಗುತ್ತೆ ಗೈಸ್. ಸೊ ಓಕೆ, ಸೊ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂವ್ಮೆಂಟ್ನ ಫಲಿತಾಂಶವಲ್ಲ? ಭಕ್ತಿ ಸಂತರು ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸಾಮರಸ್ಯವನ್ನು ಉಂಟು ಮಾಡಿದರು. ಭಕ್ತಿ ಸಂತರು ಸರಳ ಭಾಷೆಯಲ್ಲಿ ಸಾಮಾನ್ಯ ಜನರಿಗೆ ತಿಳಿಯುವಂತೆ ಬರೆದರು. ಭಕ್ತಿ ಸಂತರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದರು. ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದರು. ಸೊ ಇದು ನೋಡಿ, ಆಪ್ಷನ್ ಎ ಕರೆಕ್ಟ್ ಆದರೆ ಆಪ್ಷನ್ ಡಿ ಆಗಲ್ಲ, ಡಿ ಕರೆಕ್ಟ್ ಆದರೆ ಎ ಆಗಲ್ಲ. ಸೊ ಇದರಲ್ಲಿ ಸರಿಯಾಗಿರೋದು ಆಪ್ಷನ್ ಡಿ. ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿತ್ತಿಲ್ಲ, ಅವರು ಸಹಬಾಳ್ವೆಯಿಂದ ಇರ್ತಾ ಇದ್ರು. ಸೊ ಅದರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಇಲ್ಲಿ ನೋಡಿ, ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕೇಳ್ತಿದ್ದಾರೆ. ಆಗುಂಬೆ ಘಾಟ್ ಯಾವುಗಳ ಮಧ್ಯೆ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುತ್ತೆ? ಶಿರ್ಡಿ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರವನ್ನು ಸೇರಿಸುತ್ತೆ. ಹುಲಿಕಲ್ ಘಾಟ್ ಹಾಸನ ಮತ್ತು ಸಕಲೇಶ್ಪುರ ಮತ್ತು ಮಂಗಳೂರನ್ನು ಸೇರಿಸುತ್ತದೆ. ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಉಡುಪಿಯನ್ನು ಸೇರಿಸುತ್ತದೆ. ಸೊ ಇದರಲ್ಲಿ ಇವೆಲ್ಲವೂ ತಪ್ಪಿದೆ. ಶಿರ್ಡಿ ಇರೋದು ಮಹಾರಾಷ್ಟ್ರದಲ್ಲಿ. ಸೊ ಅದರಿಂದ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುತ್ತದೆ. ಯಾವ ನದಿಯನ್ನು ಕರ್ನಾಟಕದ ನಯಾಗ್ರಾ ಎಂದು ಕರೆಯುತ್ತೀವಿ? ಸೊ ಜೋಗ್ ಫಾಲ್ಸ್, ಗೋಕಾಕ್ ಫಾಲ್ಸ್, ಮಗುಡು ಫಾಲ್ಸ್ ಮತ್ತು ಇನ್ನೊಂದು ಅತಿಮಬೆ ಫಾಲ್ಸ್ ಅಂತ ಇದೆ. ಓಕೆ, ಅಭಯ್ ಫಾಲ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಗೋಕಾಕ್ ಫಾಲ್ಸ್ ಗೈಸ್. ಸೊ ಗೋಕಾಕ್ ಫಾಲ್ಸ್ ಇರೋದು ಮಲಪ್ರಭಾ ನದಿಗೆ. ಆಮೇಲೆ ಇದನ್ನು ನಾವು ಕರ್ನಾಟಕದ ನಯಾಗ್ರಾ ಅಂದರೆ ಅತಿ ಎತ್ತರವಾದ ಫಾಲ್ಸ್ ಅಂತ ಕರಿತೀವಿ. ಶ್ರೀರಂಗಪಟ್ಟಣ ಸಂಧಿ ಅಥವಾ ಒಪ್ಪಂದ ಯಾವ ಯುದ್ಧದ ನಂತರ ಮಾಡಲಾಯಿತು? ಓಕೆ, ಸೊ ಇದಕ್ಕೆ ನೋಡಿ ಸರಿಯಾದ ಉತ್ತರ ಏನಿದೆ ಅಂತ. ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಮೊದಲ ಕರ್ನಾಟಕ ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಎರಡನೇ ಕರ್ನಾಟಕ ಯುದ್ಧ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ನಡೆದಿರುವಂಥ ಸಂಧಿ ಶ್ರೀರಂಗಪಟ್ಟಣ ಎಂದು ನಾವು ಕರಿತೀವಿ.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ ಅಂತ ಕೇಳ್ತಿದ್ದಾರೆ. ಸೊ ಅರಣ್ಯನಾಶ, ನದಿ ಪಾತ್ರದ ಅತಿಕ್ರಮಣ, ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ, ಅಗ್ರಾಹ್ಯ ಮೇಲ್ಮೈ. ಸೊ ಇದಕ್ಕೆ ಸರಿಯಾದ ಉತ್ತರ ಅಗ್ರಾಹ್ಯ ಮೇಲ್ಮೈ. ಓಕೆ, ಸೊ ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದು ಕೊಡುತ್ತದೆ? ಸೊ ಆಪ್ಷನ್ಸ್ ನೋಡಿ: ಪರಿಸರ ಸಾಮರ್ಥ್ಯ, ಜೀವಗೋಳ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಅಂತ ಕರಿಬಹುದು, ಆಮೇಲೆ ಪರಿಸರ ಹೆಜ್ಜೆ ಗುರುತು ಅಂತ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪರಿಸರ ಹೆಜ್ಜೆ ಗುರುತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ನಾವು. ಓಕೆ, ಈ ಕೆಳಗಿನ ಅಟ್ಮಾಸ್ಫಿಯರ್ನ ಪದರಗಳನ್ನು ಕೊಟ್ಟಿದೆ. ಇದರಲ್ಲಿ ಭೂಮಿಯಿಂದ ಆರಂಭಿಸಿದರೆ ಸರಿಯಾದ ಕ್ರಮ, ಆಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ತಿದ್ದಾರೆ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ಸೊ ಟ್ರೋಪೋಸ್ಪಿಯರ್, ಥರ್ಮೋಸ್ಪಿಯರ್ ಇದಕ್ಕೆ. ಸೊ ಇದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡಿ, ಫಸ್ಟ್ ನಮ್ಗೆ ಯಾವ್ದು ಬರುತ್ತೆ ಅಂತ ಗೊತ್ತಿರಬೇಕು. ಫಸ್ಟ್ ಬರೋದೇ ಟ್ರೋಪೋಸ್ಪಿಯರ್ ಗೈಸ್. ಸೊ ಫಸ್ಟ್ ನೋಡಿ ಟ್ರೋಪೋಸ್ಪಿಯರ್ ಎಲ್ಲೆಲ್ಲಿದೆ ಅಂತ. ಟ್ರೋಪೋಸ್ಪಿಯರ್ ಬಿ ಮತ್ತು ಸಿ ನಲ್ಲಿದೆ. ಓಕೆ, ಸೊ ಬಿ ಮತ್ತು ಸಿ ನಲ್ಲಿ ಟ್ರೋಪೋಸ್ಪಿಯರ್ ಬಂದ್ಬಿಟ್ಟು. ನೆಕ್ಸ್ಟ್ ಟ್ರೋಪೋಸ್ಪಿಯರ್ ಆದಮೇಲೆ ಬರೋದೇ ಸ್ಟ್ರಾಟೋಸ್ಪಿಯರ್. ಸೊ ಅದಕ್ಕೆ ಸ್ಟ್ರಾಟೋಸ್ಪಿಯರ್ ಇಲ್ಲಿ ಬರ್ತಿದೆ. ಓಕೆ, ಸೊ ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಮತ್ತು ಮಿಸೋಸ್ಪಿಯರ್ ಅನ್ನೋದು ಎಲ್ಲಕ್ಕಿಂತ ಹೊರಗಡೆ ಇರೋದು. ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ದ್ಯಾಟ್ ಈಸ್ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅಂತ. ಸೊ ಫಾರ್ 79th ಆನ್ಸರ್ ವಿಲ್ ಬಿ ಆಪ್ಷನ್ ಆಪ್ಷನ್ ಸಿ ಅಂತ ಹೇಳ್ತಿದ್ದೀನಿ. ಸೊ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಆಮೇಲೆ ಮೆಸೋಸ್ಪಿಯರ್ ಬರುತ್ತೆ, ಥರ್ಮೋಸ್ಪಿಯರ್ ಬರುತ್ತೆ, ಎಕ್ಸೋಸ್ಪಿಯರ್ ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸಾರಿ ಗೈಸ್, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಓಕೆ, ಟ್ರೋಪೋಸ್ಪಿಯರ್ ಬರುತ್ತೆ, ಸ್ಟ್ರಾಟೋಸ್ಪಿಯರ್ ಬರುತ್ತೆ, ಮೆಸೋಸ್ಪಿಯರ್ ಬರುತ್ತೆ ಮತ್ತು ಥರ್ಮೋಸ್ಪಿಯರ್. ಎಕ್ಸೋತ್ ಅಂದರೆ ಎಲ್ಲಕ್ಕಿಂತ ಹೊರಗಡೆ ಇರೋದು. ಅದಕ್ಕೆ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸಾರಿ. ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲಿ ನೋಡಿ NH4 ಅಂತ ಕೊಟ್ಟಿದ್ದಾರೆ, NH7 ಕೊಟ್ಟಿದ್ದಾರೆ, NH13 ಕೊಟ್ಟಿದ್ದಾರೆ ಮತ್ತು NH20 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ NH13. ಇದು ಸೋಲಾಪುರ್, ಬಿಜಾಪುರ್, ಮಂಗಳೂರು ಈ ಕಡೆಯಿಂದೆಲ್ಲ ಹೋಗುತ್ತೆ. ಸೊ ಇದು ಕರ್ನಾಟಕದ ಅತ್ಯಂತ ಉದ್ದವಾದಂಥ ಒಂದು ಹೈವೇ ಅಂತ ಗುರುತಿಸಿಕೊಂಡಿದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚಿಸಿದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ? ಸೊ ಸೆಣಬು ಮತ್ತು ಜೂಟು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳು, ವಜ್ರ. ಸೊ ಇದಕ್ಕೆ ಸರಿಯಾದ ಉತ್ತರ ಪೆಟ್ರೋಲಿಯಂ ಉತ್ಪನ್ನಗಳು. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಇವುಗಳಲ್ಲಿ ಯಾವುದರ ರೂಪಾಂತರ ಸಾಧ್ಯ? ಸೊ ಇದು ರೂಪಾಂತರ ಅಂದರೆ ಚೇಂಜ್ ಹೇಗೆ ಮಾಡ್ಬೋದು ಅಂತ. ಕಲ್ಲಿದ್ದಲಿಂದ ಅಮೃತಶಿಲೆ ಮಾಡ್ಬೋದಾ, ಲೈಮ್ ಸ್ಟೋನಿಂದ ಗ್ರಾಫೈಟ್ ಮಾಡ್ಬೋದಾ, ಅಥವಾ ಮರಳುಗಳಿಂದ ನೈಸ್ ಮಾಡ್ಬೋದಾ, ಅಥವಾ ಗ್ರಾಫೈಟ್ನಿಂದ ವಜ್ರವನ್ನು ಮಾಡ್ಬೋದಂತ ಕೇಳ್ತಿದ್ದಾರೆ. ಸೊ ಗ್ರಾಫೈಟ್ನಿಂದ ವಜ್ರವನ್ನು ಮಾಡ್ಬೋದು ಗೈಸ್, ಬಟ್ ಪ್ರೊಸೆಸ್ ತುಂಬ ಕಠಿಣವಾಗಿರುತ್ತೆ. ವಜ್ರದಿಂದನೇ ಗ್ರಾಫೈಟ್ ಆಗಿರೋದು. ಸೊ ಗ್ರಾಫೈಟ್ನಿಂದ ನಾವು ಎಕ್ಸ್ಟ್ರೀಮ್ ಕಂಡೀಷನ್ಸನ್ನು ಅಪ್ಲೈ ಮಾಡಿದಾಗ ವಜ್ರನ ತಯಾರಿಸ್ಬೋದು. ಸೊ ಇದ್ರ ಮೇಲೆ ತುಂಬ ರಿಸರ್ಚ್ ನಡೀತಿದೆ, ಅದಕ್ಕೆ ಈ ಕ್ವಶನ್ನ ಕೇಳಿದ್ದಾರೆ. ಓಕೆ, ಸೊ ಪಾಕ್ ಜಲಸಂಧಿ ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತದೆ? ಸ್ಟ್ರೈಟ್ ಅಂತಂದರೆ ಜಲಸಂಧಿ ಎಂದು ಅರ್ಥ. ಭಾರತ ಮತ್ತು ಬಾಂಗ್ಲಾದೇಶ್, ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಚೀನಾ, ಭಾರತ ಮತ್ತು ಮ್ಯಾನ್ಮಾರ್. ಇಲ್ಲಿ ನೋಡಿ, ಭಾರತ ಮತ್ತು ಬಾಂಗ್ಲಾದೇಶ್ ಇದಕ್ಕೆ ಇದು ಅಂತೇವೆ ರ್ಯಾಡ್ ಕ್ಲಿಪ್ ಅಂತ ರೇಖೆ ಇದೆ. ಭಾರತ ಮತ್ತು ಶ್ರೀಲಂಕಾ ಪಾಕ್ ಜಲಸಂಧಿ ಇದೆ. ಭಾರತ ಮತ್ತು ಚೀನಾ ಮ್ಯಾಕ್ಮೋಹನ್ ಗಡಿ ರೇಖೆ ಇದೆ. ಭಾರತ ಮತ್ತು ಅಫ್ಘಾನಿಸ್ತಾನ ಕೇಳಿದ್ರೆ ಡ್ಯೂರ್ಯಾಂಡ್ ಇದೆ. ಭಾರತ ಮತ್ತು ಮ್ಯಾನ್ಮಾರ್ ಮಧ್ಯೆ ಯಾವುದೇ ಗಡಿ ರೇಖೆ ಇಲ್ಲ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಮತ್ತು ಶ್ರೀಲಂಕಾ. ಈ ಕೆಳಗಡೆ ಏನು ಬರುತ್ತಲ್ಲ, ಈ ಶ್ರೀಲಂಕಾ ಇಲ್ಲಿ ಜೋತಾಡ್ತಿರುತ್ತೆ. ಸೊ ಇಲ್ಲಿರೋದು ಪಾಕ್ ಜಲಸಂಧಿ, ರೈಟ್. ಸೊ ಕೆಳಗಿನ 84ನೇ ಪ್ರಶ್ನೆ ನೋಡಿ, ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆಗಳಿಗಿಂತ ಜಾಸ್ತಿಯಾಗಿ ಅಥವಾ ಪ್ರಮಾಣ ಸಮಯವನ್ನು ಸೇರಿಸದೆ ಬಂಧನದಲ್ಲಿ ಇಡಲಾಗುವುದಿಲ್ಲ. ಅರಿವಿನ ಅಪರಾಧ ಮಾಡುವ ವ್ಯಕ್ತಿಯನ್ನು ಬಂಧನ ವಾರಂಟ್ ಇಲ್ಲದೆ ಬಂಧಿಸಬಹುದು. ಅಸಾಧಾರಣ ಸಂದರ್ಭಗಳಲ್ಲಿ ಇಲ್ಲದಿರುವಾಗ ಯಾವ ಮಹಿಳೆಯನ್ನು ಸೂರ್ಯಾಸ್ತಮ ನಂತರ ಹಾಗೂ ಸೂರ್ಯೋದಯದ ಮೊದಲು ಬಂಧಿಸಲಾಗುವುದಿಲ್ಲ. ಯಾವ ಸಂದರ್ಭಗಳಲ್ಲಿಯೂ ಸಾರ್ವಜನಿಕ ಜನರು ಯಾರನ್ನು ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ, ಅರಿವುಳ್ಳ ಮತ್ತು ಅರಿವಿಲ್ಲದೆ ಅಂತ. ಸೊ 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸಾರ್ವಜನಿಕರು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಂಥ ಅಧಿಕಾರ ಹೊಂದಿಲ್ಲ, ಪೊಲೀಸರೇ ಬಂಧಿಸುವುದು. ಸೊ ಅದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಇದಕ್ಕೆ ಆಗುತ್ತೆ. ಓಕೆ ಓಕೆ ಸೊ ಇರೇಸ್ ಮಾಡ್ತೀನಿ, ವೇಟ್ ಮಾಡಿ ಗೈಸ್ ಸ್ವಲ್ಪ. ಆಲ್ ರೈಟ್, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರಿತೀವಿ. ಸೊ ಈ ಕೆಳಗಿನ ಕೊಟ್ಟಿರೋ ಜೋಡಿಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗಿಲ್ಲದನ್ನು
ಗುರುತಿಸಿ ಅಂತ ಕೇಳ್ತಿದ್ದಾರೆ. USA ಮತ್ತು ಮೆಕ್ಸಿಕೋನಲ್ಲಿ ಹೆರಿಕೇನ್ ಅಂತಾರ, ಚೀನಾನಲ್ಲಿ ಟೈಫೂನ್, ಆಸ್ಟ್ರೇಲಿಯಾದಲ್ಲಿ ವೋಲ್ಪೂಲ್, ಭಾರತದಲ್ಲಿ ಸೈಕ್ಲೋನ್. ಸೊ ಇದು ನೋಡಿ, ಇದರೆಲ್ಲ ಕರೆಕ್ಟ್ ಆಗಿದೆ. US ನಲ್ಲಿ ಹರಿಕೇನ್ ಅಂತೀವಿ, ಚೈನಾದಲ್ಲಿ ಟೈಫೂನ್ ಅಂತಾರೆ, ಭಾರತದಲ್ಲಿ ಸೈಕ್ಲೋನ್ ಹುಡು ಅದೆಲ್ಲ ಬಂತಲ್ಲ, ಸೈಕ್ಲೋನ್ ಅಂತೀವಿ ನಾವು. ಬಟ್ ಆಸ್ಟ್ರೇಲಿಯಾದಲ್ಲಿ ಇದನ್ನು ವೋಲ್ಪೂರ್ ಅನ್ನೋದಿಲ್ಲ. ಸೊ ಹಂಪಿ ನದಿ ಯಾವ ದಂಡೆಯಲ್ಲಿದೆ? ಹಂಪಿ ಯಾವ ನದಿಯ ದಂಡೆಯಲ್ಲಿದೆ? ಓಕೆ, ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಗೈಸ್. ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ ಮತ್ತು ಭೀಮಾ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ತುಂಗಭದ್ರಾ ನದಿಯ ದಂಡೆಯಲ್ಲಿ ಹಂಪಿ ನಗರ ಇರುವುದು. ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತೇವೆ? ಸೊ ಯಾವ ನದಿ ತುಂಬ ಲಾಂಗ್ ಆಗಿದೆ ಇದರಲ್ಲಿ? ಗೋದಾವರಿ, ಕೃಷ್ಣ, ಕಾವೇರಿ ಮತ್ತು ತುಂಗಭದ್ರಾ. ಸೊ ಗೋದಾವರಿ ಇರೋದು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುಡುಚೇರಿಯಿಂದ ಹಾದು ಹೋಗುತ್ತೆ. ಸೊ ಕಾವೇರಿಯನ್ನು ದಕ್ಷಿಣದ ಗಂಗೆ ಎಂದು ನಾವು ಕರೆಯುತ್ತೇವೆ. ಸೊ ಸರಿಯಾದ ಆಯ್ಕೆ 87ನೇ ಪ್ರಶ್ನೆಗೆ ಆಪ್ಷನ್ ಸಿ ಆಗುತ್ತೆ. ಓಕೆ, ಸೊ ಲಾಸ್ಟ್ 10 ಪ್ರಶ್ನೆಗಳು. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಆಮೇಲೆ ಕಾನ್ಸೆಪ್ಟ್ ಇದೆ ಅಂತ? ಆರ್ಟಿಕಲ್ 5, ಆರ್ಟಿಕಲ್ 15, ಆರ್ಟಿಕಲ್ 25, ಆರ್ಟಿಕಲ್ 35 ಅಂತ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 5 ಅಂತ. ಸೊ ಆರ್ಟಿಕಲ್ 5ನಲ್ಲಿ ಭಾರತದ ಸಂವಿಧಾನದ ಬಗ್ಗೆ ಇದು ಭಾರತದ ಸಿಟಿಜನ್ಶಿಪ್ ಬಗ್ಗೆ ಬಿಲ್ ಇದೆ. ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲ್ ಅನ್ನು ತೆಗೆದಿದೆ. ಸೊ ಈ ಆರ್ಟಿಕಲ್ ಯಾವುದು? ಸೊ ಇದು ಆರ್ಟಿಕಲ್ 370. ಓಕೆ, ಸೊ ಇದರಲ್ಲಿ ಜೆ ಅಂತ ಬರುತ್ತೆ ಪರ್ಟಿಕ್ಯುಲರ್ ಆಗಿ. ಸೊ ಇದನ್ನು ತೆಗೆದುಹಾಕಿದ್ದಾರೆ. ನಮ್ಮ ರಾಜ್ಯ ಅಥವಾ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎಲ್ಲ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ. ಯಾರಿಗದು? 5ರಿಂದ 14 ವರ್ಷ, 6ರಿಂದ 15 ವರ್ಷ, 6ರಿಂದ 14 ವರ್ಷ. ಸೊ ಇನ್ನೊಂದು ಆಪ್ಷನ್ ಇದೆ. ಇದಕ್ಕೆ ಸರಿಯಾದ ಉತ್ತರ 6ರಿಂದ 14 ವರ್ಷ. ಓಕೆ, ಸೊ 6ರಿಂದ 14 ವರ್ಷದ ಮಕ್ಕಳಿಗೆ ಕರ್ನಾಟಕದಲ್ಲಿ ಉಚಿತ ಮತ್ತು ಕಡ್ಡಾಯ ಕಂಪಲ್ಸರಿ ಶಿಕ್ಷಣವನ್ನು ಒದಗಿಸಲಾಗುತ್ತದೆ. ಓಕೆ, ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ? ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತಪ್ಪಿಸುವುದು, ಚುನಾವಣೆಯಲ್ಲಿ ಮತ ಚಲಾಯಿಸುವುದು, ನಮ್ಮ ಸಂಯೋಜಿತ ಸಂಸ್ಕೃತಿಯ ಸಂಪನ್ನ ಪರಂಪರೆಯನ್ನು ಮೌಲ್ಯೀಕರಿಸುವುದು ಮತ್ತು ಗೌರವಿಸುವುದು, ವೈಜ್ಞಾನಿಕ ಮನೋಭಾವವನ್ನು ಹೊಂದುವುದು. ಸೊ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಇಲ್ಲ. ಸೊ ಆದ್ದರಿಂದ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಆಂಟಿ ಡಿಫೆಕ್ಷನ್ ಕಾನೂನು ಇದೆ? ಓಕೆ, ಶೆಡ್ಯೂಲ್ 7, ಶೆಡ್ಯೂಲ್ 8, ಶೆಡ್ಯೂಲ್ 9 ಮತ್ತು ಶೆಡ್ಯೂಲ್ 10. ಸೊ ಇದಕ್ಕೆ ಸರಿಯಾದ ಉತ್ತರ ನಾವು ನೋಡಿದ್ರೆ ಶೆಡ್ಯೂಲ್ 10ರಲ್ಲಿ ಆಂಟಿ ಡಿಫೆಕ್ಷನ್ ಕಾನೂನನ್ನು ನಾವು ಕಾಣ್ತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಆಕ್ಟ್ ಡ್ಯಾಶ್ಗೆ ಸಂಬಂಧಿಸಿದೆ. ಸ್ಥಳೀಯ ಸರ್ಕಾರ, ವಿರೋಧಿ ಪಕ್ಷಾಂತರ, ತುರ್ತು ನಿಬಂಧನೆಗಳು, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸದೀಯ ಅಧಿಕಾರ. ಸೊ 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಥಳೀಯ ಸಂಸ್ಕಾರ, ಲೋಕಲ್ ಸೆಲ್ಫ್ ಗವರ್ಮೆಂಟ್. 73 ಮತ್ತು 74ನೇ ತಿದ್ದುಪಡಿ. ಅಗತ್ಯವಾದ ಕನಿಷ್ಠ ವಯಸ್ಸನ್ನು ಸಂಬಂಧಿಸಿದರೆ ಇವುಗಳಲ್ಲಿ ಯಾವುದೂ ಸರಿಯಲ್ಲ. ಲೋಕಸಭೆ ಸದಸ್ಯ 25 ವರ್ಷ ಸರಿಯಾಗಿದೆ. ರಾಜ್ಯಸಭೆ ಸದಸ್ಯ 30 ವರ್ಷ ಸರಿಯಾಗಿದೆ. ಭಾರತದ ಉಪರಾಷ್ಟ್ರಪತಿ 30 ವರ್ಷ ಅಂತ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ 35 ವರ್ಷ. ಸೊ ಉಪರಾಷ್ಟ್ರಪತಿ, ರಾಷ್ಟ್ರಪತಿಗೆ ಸೇಮ್ ಕನಿಷ್ಠ ವಯಸ್ಸಿದೆ. ಓಕೆ, ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ದಟ್ ಈಸ್ ಉಪರಾಷ್ಟ್ರಪತಿಗೆ 30 ವರ್ಷ ಅನ್ನೋದು ತಪ್ಪು. ಓಕೆ, ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಸೊ ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸುತ್ತದೆ. ಈ ಆದೇಶವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಮ್ಯಾಂಡಮಸ್, ಸರ್ಶಿಯೋರರಿ, ಪ್ರೊಹಿಬಿಷನ್, ಹೇಬಿಯಸ್ ಕಾರ್ಪಸ್ ಅಂತ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮ್ಯಾಂಡಮಸ್. ಸೊ ಮ್ಯಾಂಡಮಸ್ ಅನ್ನೋ ತೀರ್ಪನ್ನು ಕೋರ್ಟ್ ಕೊಡುತ್ತೆ. ಪ್ರಸಿದ್ಧ ಬೋಧನೆ ಡಾಕ್ಟ್ರಿನ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ ಡ್ಯಾಶ್ ಕೇಸ್ನಲ್ಲಿ ವಿಸ್ತರಿಸಲಾಯಿತು. ಸೊ ಪ್ರಕಾಶ್ ಸಿಂಗ್, ಕೇಶವಾನಂದ ಭಾರತಿ, SR ಬೊಮ್ಮಾಯಿ, ಮೇನಕಾ ಗಾಂಧಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಿ, ಕೇಶವಾನಂದ ಭಾರತಿಯವರ ಕೇಸ್ನಲ್ಲಿ ಇದನ್ನು ವಿಸ್ತರಿಸಲಾಯಿತು. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಭಾರತದ ಹೊರಗೆ ವಿತರಿಸಲಾದ, ಓಕೆ, ಸೊ ಇದನ್ನು ಎರೇಸ್ ಮಾಡ್ತೀನಿ ಗೈಸ್, ವೇಟ್ ಮಾಡಿ ಸ್ವಲ್ಪ. ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಸ್ಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಡಿಮ್ಸಮ್ ಬಾಂಡ್ಸ್, ಶಂಘಾಯ್ ಬಾಂಡ್ಸ್, ಮಸಾಲಾ ಬಾಂಡ್ಸ್ ಆ್ಯಂಡ್ ಸ್ಯಾಫ್ರಾನ್ ಬಾಂಡ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದ್ಯಾಟ್ ಈಸ್ ಮಸಲ್ ಬಾಂಡ್ಸ್ ಅಂತ. ಭಾರತ ಸಂವಿಧಾನ ಯಾವ ಆರ್ಟಿಕಲ್ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಿಸಿದೆ? ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 17 ಆ್ಯಂಡ್ ಆರ್ಟಿಕಲ್ 18 ಅಂತ 4 ಆಪ್ಷನ್ ಇದೆ. ಸೊ ಇದಕ್ಕೆ ಸರಿಯಾದ ಆಪ್ಷನ್ ನಮಗೆಲ್ಲರಿಗೂ ಗೊತ್ತು 17th ಅಂತ. ಸೊ 17ನೇ ಆರ್ಟಿಕಲ್ನಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ದಾರಿಯನ್ನು ಮಾಡಿಕೊಡಲಾಗಿದೆ.
ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ಸೊ ಎಲ್ಲಕ್ಕಿಂತ ಜಾಸ್ತಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಇರುವಂಥ ಒಂದು ರಾಜ್ಯದ ಕೇಳಿದ್ರೆ ಮಧ್ಯಪ್ರದೇಶ ಅಂತ ಹೇಳ್ಬೇಕು ಗೈಸ್. ಓಕೆ, ಸರ್ಕಾರಿಯ ಕಮಿಷನ್ ಡ್ಯಾಶ್ಗೆ ಸಂಬಂಧಿಸಿದಾಗಿದೆ. ಕೇಂದ್ರ ರಾಜ್ಯಗಳ ಸಂಬಂಧಗಳು, ಕೃಷಿ ಸುಧಾರಣೆಗಳು, ಗದ್ದೆಗಳ ರಕ್ಷಣೆ, ಸಂವಿಧಾನದ ವಿಮರ್ಶೆ. ಸೊ ಸರ್ಕಾರಿಯ ಕಮಿಷನ್ ಇರೋದು ನಮಗೆಲ್ಲ ಚಿರಪರಿಚಿತವಾದಂಥ ಒಂದು ಕಮಿಷನ್ ಇದು. ಸೊ ಇದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳನ್ನು ತಿಳಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಸೊ ಇದು ನೋಡಿ ಏನಿದೆ ಅಂತ ಸ್ವಲ್ಪ ಇದನ್ನು ಎರೇಸ್ ಮಾಡ್ತೀನಿ, ಕನ್ಫ್ಯೂಷನ್ ಆಗಬಾರ್ದು ನಿಮಗೆ. ಓಕೆ, ಸೊ ಡಿಮ್ಯಾಟ್ ಅಕೌಂಟ್ ಅನ್ನೋದು ಏನು ಅಂತ ಕೇಳ್ತಿದ್ದಾರೆ. ಸೊ ಷೇರು ಖರೀದಿ ಅಥವಾ ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಯನ್ನು ತೆರೆಯಬೇಕು. ಆಧಾರ್ ಕಾರ್ಡನ್ನು ಹೊಂದಿರುವವರು ಈ ಖಾತೆಯನ್ನು ತೆರೆಯಲೇಬೇಕು. ಟ್ರಸ್ಟ್ಗಳು ಸ್ಥಾಪಿಸಲು ಬಳಸುವ ವ್ಯಕ್ತಿ ಈ ಖಾತೆಯನ್ನು ತೆರೆಯಲೇಬೇಕು. ಉತ್ಪಾದನೆಯಲ್ಲಿ ಹೊಸ ಟೆಕ್ನಾಲಜಿಯನ್ನು ಒಳಗೊಂಡ ಹೊಸ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಬಳಸುವ ಖಾತೆಯು ಇದು. ಉತ್ಪಾದನೆಯಲ್ಲಿ ಹೆಚ್ಚಿನ ಅಪಾಯವಿರುತ್ತದೆ, ಆದರೆ ಹೆಚ್ಚಿನ ಆದಾಯ ಸಂಭವನೆಯೂ ಇರುತ್ತದೆ. ಸೊ ಡಿಮಾರ್ಟ್ ಅಕೌಂಟ್ ಸಂಬಂಧಿಸಿದ್ದು ಶೇರ್ ಮಾರ್ಕೆಟ್ಗೆ ಗೈಸ್. ಸೊ ಒಂದು ಶೇರ್ ಮಾರ್ಕೆಟ್ ಇದಿರುತ್ತೆ, ಅದರಲ್ಲಿ ನೀವು ಯಾವುದಾದ್ರೂ ಶೇರನ್ನ ತೊಗೋಬೇಕು ಮಾರಬೇಕು ಅಂದರೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಮಾಡೋಕ್ಕಾಗಲ್ಲ. ಸೊ ಆ ಶೇರ್ ಮಾರ್ಕೆಟ್ನ ಒಂದು ಬ್ರೋಕರ್ಸ್ ಅಂತ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅಕೌಂಟ್ ಅಂದರೆ ಡಿಮಾರ್ಟ್ ಅಕೌಂಟು. ಸೊ ತುಂಬ ಕಂಪ್ನಿಗಳು ಇದಕ್ಕೆ ಆಮೇಲೆ ಪ್ಲ್ಯಾಟ್ಫಾರ್ಮನ್ನು ಒದಗಿಸುತ್ತದೆ. ಸೊ ಅದಕ್ಕೆ ಡಿಮ್ಯಾಟ್ ಅಕೌಂಟು ಶೇರ್ಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಇದಾಗಿತ್ತು 2020ರಲ್ಲಿ ನಡೆದಂಥ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಸರಿಯಾದ ಉತ್ತರಗಳು, ಅಫಿಷಿಯಲ್ ಕೀ ಆನ್ಸರ್ಸ್. ಸೊ ಐ ಹೋಪ್ ನಿಮಗೆ ವಿಡಿಯೋ ಒಳ್ಳೆಯದನಿಸಿದೆ. ಸೊ ಪ್ಲೀಸ್ ಗೈಸ್, ನೀವು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ನಿಮಗೆ ಒಳ್ಳೆಯದನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.